ಇದ್ರ ಲಾಭ ತಗೊಳಕ್ ಬರ್ತೈತಿ. ವಯಸ್ಸಿಗೆ ಬಂದ ಮ್ಯಾಗ ಮೊದಲು ಮಾಡ್ಕೊಡೋ ಕೆಲಸ ಇದು ಅಂತಾರ. ನಾವು ವಯಸ್ಸಿಗೆ ಬಂದ ಮ್ಯಾಗ ಯಾರು ಬರೋದಿಲ್ಲ ಇಲ್ಲಿ, ಹೌದಿಲ್ಲ? ಮುದುಕಾದವ್ರ ಕೆಲಸ ಅಂತ ತಿಳ್ಕೊಂಡೇವು ನಾವು ಸಾಮಾನ್ಯವಾಗಿ. ಮುದುಕಾದವ್ರಿಗೆ ಹೊತ್ತು ಗಿಡ್ಯಾಕಂತ ನಾವು ತಿಳ್ಕೊಂಡೇವಿ. ವಯಸ್ಸಿದ್ದಾಗ ಈ ಸಂಸ್ಕಾರ ಮಾಡ್ಕೋಬೇಕು ನೋಡ್ರಿ. ಎಲ್ಲ ಮುದುಕ ಆದ್ಮ್ಯಾಗ ಎಣ್ಣೆ ಎತ್ತಿದ ಕಾಗದ ಆದಂಗೆ ಆಗಿರ್ತೈತಿ. ಏನ್ ತಿಳಿಬೇಕು? ತುಗುಡಿಸಿ ಎದ್ದು ಹೋಗ್ಬಿಡುತ್ತೆ. ಅವಾಗನ ಉಳಿತೈತ್ರಿ ಅದ. ಯೌವನ ಕಾಲಕ್ಕನ ಅಭ್ಯಾಸ ಮಾಡ್ಬೇಕು. ಅವಾಗ ಮಂಗಿನಂಗ ವಿಷಯ ಬೆನ್ನ ಹತ್ತಿ ಯಾಕ್ರಿ ಏನು ಸಂಸ್ಕಾರ ಮಾಡ್ಕೊಂಡೆ ಅಂತಂದ್ರೆ ಮುಪ್ಪಿನ ಕಾಲಕ್ಕೆ ಅದು ಎಲ್ಲಿ ಬರ್ಬೇಕು ನೀವು? ಅವು ಏನ್ ಮಾಡಿರ್ತೀಯಲ್ಲ ಅದ ನೆನಪಿಗೆ ಬರ್ತಾವ. ಜೀವನದಾಗ ಒಳ್ಳೆ ಅವ ನೆನಪಿಗೆ ದಕ್ಕಂತ ನೆನಪಿಗೆ ಬರ್ತಾವ. ಇದ್ರ ಅಭ್ಯಾಸ ಮಾಡ್ಕೊಂಡಿದ್ದೆ ಅಂದ್ರೆ ಇದ್ರ ನೆನಪಿಗೆ ಬರ್ತೈತಿ. ನೀವು ಒಳಗೆ ಆಶೆ ಇಟ್ಕೊಂಡು ಮಠದಾಗ ಹೋಗಿ ಕುಂತ್ರು ಬಿಡ್ತೈತೆ ನೀನು? ಕಾಮನ ಗೆದ್ದಿದ್ದು ಅಂದ್ರೆ ಏನು ಹಗರ ಬಗರ ಕೆಲಸ ಇಲ್ಲ. ನೀವು ಮಠ ಸೇರಿದ್ರು ಬಿಡುದಿಲ್ಲ, ಅದು ಕಾಮ. ಅಡವಿ ಸೇರಿದ್ರು ಬಿಡುದಿಲ್ಲ. ಎಲ್ಲಿದ್ರು ಬೆನ್ನ ಹತ್ತೀನಿ ಕಾಡ್ತೈತೆ. ಕಾಮನ ಕಾಟ ತಪ್ಪಿಸ್ಕೊಂಡವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ? ಶಾಸ್ತ್ರ ಹೇಳಿ ಕೇಳಿ ತಪ್ಪಿಸ್ಕೊಳಕ್ಕಾಗೈತೇನ ಅದನ್ನ? ಗೊತ್ತಾಗಲಂಗ ಹೃದಯಾಂತರಾಳದಲ್ಲಿ ಅದು ಬಾಕ್ ಹೋಗ್ದಂಗೆ ಇರ್ತೈತಿ. ನೆನೆಗೋಲಿನಿಂದ ನೋಯಿಸುವ ಅಲಗಿನ್ನುಂಟೆ ಎಂದ ನೆನಪು ಮಾಡಿದರೆ ಅದು ಚುಸ್ತೈತೆ. ಕಾಮನು ಹೋಬಾ. ಕೇವಲ ನಿರಂತರ ಸತ್ಸಂಗದ ತುಡುಗಿರಿ ಏನಾರ ಅದ್ರ ಕಾಟ ತಪ್ಪಿಸ್ಕೊಳಕ್ ಸಾಧ್ಯ ಇದೆ. ಮನಸ್ಸಿಗೆ ಸತ್ಸಂಗ ಅವ್ಯಾಹತವಾಗಿ ಬೇಕದ. ಅಂದ್ರೆ ಕಾಮನ ಕಾಟ ತಪ್ಪಿಸ್ಕೊಳಕ್ ಬರ್ತೈತಿ. ಮಹಾತ್ಮರ ಹೆಸರಿನ ಮ್ಯಾಗ ವಿಷಯ ಸಂಗ್ರಹ ಮಾಡ್ಕೋತ ಕೂತ್ರೆ ಅವ್ರ ಋಣದಾಗ ಬೀಳ್ತೀರಿ ನೀವು. ಮತ್ತೆ ಹೌದು, ಅವ್ರ ಹೆಸರಿನ ಮ್ಯಾಗ ಏನೆಲ್ಲ ಮಾಡ್ತೀರಿ ಇಲ್ಲ? ವಿಷಯ ಸಂಗ್ರಹ ಮಾಡ್ಕೊಂಡು ಚೈನಿ ಹುಡ್ಕೊಂತ ಹೋದ್ರೆ ನಾಳೆ ಅದರ ಫಲ ಉಣ್ಬೇಕಾಗ್ತದೆ. ಮಹಾತ್ಮರ ಹೆಸರಿನ ಮ್ಯಾಗ ಆಡಂಬರ ಮಾಡ್ಕೊಂಡು ಕೂತ್ರಿ ಅಂದ್ರೆ ಪೇನ್ ಪೆಟ್ಟಿಗೆ ತಬಲಾ ಬಾರ್ಸ್ಕೊತ ಕೂತ್ರೆ ಆ ಯತೀಶ್ ಹೋಗಿನೊಳಗೆ ಪಾಪ ಕೃತಿಗಳು ನಡೀತಾವಿಲ್ಲ. ತಾಳ ಕಟ್ಯಾಗ ಶುರು ಆತಂದ್ರೆ ಅಧ್ಯಾತ್ಮ ಹೋತಲ್ಲಿ. ಹಾಡೋದು ಬಾರ್ಸೋದು ರಾಗ ತೆಗಿಯಾಕತ್ರ ಹೋತಲ್ಲಿ. ಅಲ್ಲಿ ಇದು ನಡೆದಿಲ್ಲ. ಅಧ್ಯಾತ್ಮ ವಿಚಾರ ಅಲ್ಲಿ ನಡೆದಿಲ್ಲ. ಹಾಡೋದು ಬಾರ್ಸೋದು ಎಲ್ಲಿ ಇರ್ತೈತಿ ಅಲ್ಲಿ ಬಂದ ರಾಂಜನಾತ್ಮಕ ವ್ಯವಹಾರ ಬಂದಾದಾಗ ಇದು ನಿರಂಜನ ಸ್ಥಿತಿಯನ್ನು ಹೊಂದಾಕ್ ಬರ್ತೈತೆ. ಇವು ಇಂದ್ರಿಯಗಳಿಗೆ ಗೋಚರಾಗೋ ವ್ಯವಹಾರ ಎಲ್ಲ ಬಂದಾಗಬೇಕು. ಅದಕ್ಕೆ ರಂಜನಾ ಅಂತಾರೆ. ಕಣ್ಣಿನ ರೂಪ, ಗಾಯನ, ನಾಲಿಗೆ ರುಚಿ, ವಾಸನೆ, ಸ್ಪರ್ಶ ಇವೆಲ್ಲ ರಂಜನೆಗೆ ಬಿದ್ದರೆ ಈ ನಿರಂಜನ ಸ್ಥಿತಿಯನ್ನು ಹೊಂದಕ್ಕೆ ಹೆಂಗೆ ಬರ್ತೈತೆ? ಯಾವಾಗಲೂ ಮನಸ್ಸಿಗೆ ಸತ್ಸಂಗ ಬೇಕು ನೋಡ್ರಿ. ಯೌವನ ಕಾಲಕ್ಕೆ ಬುದ್ಧಿ ತರಿತಿರ್ತೈತೆ. ಅದೇ ವೇಳೆಗೆ ಸತ್ಸಂಗ ಮಾಡಿ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ಬರೀ ಶರೀರ ನಮ್ದು ನಾವು ಅಲ್ಲಿ ಅದೇವು ಅಂದ್ರೆ ಕೆಲಸ ಆಗೋಲ್ಲ. ಮತ್ತೆ ಮನಸ್ಸು ಸತ್ಸಂಗದೊಳಗೆ ಇರ್ಬೇಕು. ಯಾವಾಗಲೂ ಮನಸ್ಸಿಗೆ ಬೇಕದು. ನಾವು ಎಲ್ಲೇ ಶರೀರ ಇದ್ರು ಮನಸ್ಸೆಲ್ಲ ಈ ಕಡೆನೇ ಇರ್ಬೇಕು. ಇದೇ ಅಭ್ಯಾಸದೊಳಗೆ ತೊಡಗಬೇಕು. ಕೇಳಿದ್ದ ನೆನಪು ಮಾಡ್ಕೊಂತ ನೀ ಎಲ್ಲೇ ಇರುವಲ್ಲೇ ಅಂದ್ರೆ ನೆಮ್ಮದಿಯಿಂದ ಇರಾಕ್ ಬರ್ತೈತೆ ನಮ್ಗೆ. ಅಂತಃಕರಣ ವೃತ್ತಿ ಸದ್ವಸ್ತುನುಡನೆ ಸಂಗಿತ್ತು ಅಂದ್ರೆ ಮಾನವ ಜನ್ಮ ಸಾರ್ಥಕ ಕಥೆ ಅಂತ. ಅಸದ್ವಸ್ತುವಿನ ಸಂಗಿತ್ತ ಅಂದ್ರೆ ವ್ಯರ್ಥ ಆಕೈತಿ. ಈ ಶರೀರ ಸದ್ವಸ್ತುನು ಏನು ಅಸದ್ವಸ್ತುನು. ಬರೇ ಈ ಶರೀರ ನೆನಪು ಮಾಡ್ಕೋತ ಕೂತೆ ಅಂದ್ರೆ ಮನುಷ್ಯನ ಜನ್ಮ ಬಂದದ್ದು ವ್ಯರ್ಥ. ನೀನು ನಿನ್ನ ಬಗ್ಗೆ ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅದೇ ನಿನ್ನವನಿಗೆ ಕಾಲು ಕಳಿಬೇಕು ನೋಡಿ. ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ.
ನಿದ್ದೆ ಬರುವವರೆಗೂ, ಸಾವು ಬರುವವರೆಗೂ ನಿನ್ನ ಬಗ್ಗೆ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರದಂತ ವೇದಗಳು ಸಾರ್ತವ. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಬರೀ ಮನುಷ್ಯನ ಜನ್ಮಕ್ಕೆ ಬಂದ ಅದನ್ನೆಲ್ಲ ಪೂರ್ಣ ಮರ್ತ ತಮ್ಮ ಬಗ್ಗೆ ತಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಮರ್ತು ಬರೀ ಅನಾತ್ಮ ಚಿಂತನೆಗಳು ಕಾಲ ಸತ್ವಾರ ಎದಕ್ಕೆ ಬಂತು? ಎಷ್ಟೋ ಶರೀರಗಳು ಹಿಂಗ ಹೋಗ್ಯಾವ. ಇದ್ರ ನೆನಪಿಸೋದ ಇಲ್ಲಿ, ನೀ ಯಾರು, ನಿನ್ನ ನಿಜ ಸ್ವರೂಪ ಏನು, ಅಜ್ಞಾನದೊಳಗೆ ಬಂದ ಅದರಾಗ ಹೊಂಟವೆಲ್ಲ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದೊಳಗೆ ಎಷ್ಟೋ ಶರೀರಗಳು, ಲೆಕ್ಕಿಲ್ಲದಷ್ಟು ಶರೀರಗಳು ಹುಟ್ಟಿ ಅವು ಹೋಗ್ಯಾವು. ಆದರೂ ಅದರಿಂದ ಏನೂ ಲಾಭ ಆಗಿಲ್ಲ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಮ್ಮ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೋಬೇಕು. ಯಾವಾಗಲೂ ಅವ್ಯಾಹತವಾಗಿ ಈ ವಿಚಾರ ಮಾಡ್ಕೊತ ಇದ್ರೆ ಏನಾರ ಇದು ನಮ್ಗೆ ಅನುಭವ ಬರ್ತೈತಿ. ಇಲ್ಲ ಅಂದ್ರೆ ಯಾವಾಗಾರ ಒಂದಿನ ಬಂದ್ರೆ ಅದು ಕೆಲಸ ಬರುತ್ತೆ. ಎಡಬಿಡದೆ ನಡಿಬೇಕು. ಹಗಲಿರುಳನ್ನದೇ ಪರಿಭಾವಿಸುತ್ತೀರಿ ಅಂತ. ಇದಕ್ಕೇನು ರಾತ್ರಿ ಹೊತ್ತು ವೇಳೆ ಏನು ಇಲ್ಲ. ಯಾವಾಗಲೂ ಅದ ಚಂದ, ಅದ ಅಭ್ಯಾಸ. ಸದಾ ಇರುವಿನ ಅನುಸಂಧಾನದಾಗಿದ್ರೆ ಏನಾರ ಅದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮ್ಗೆ. ಬರೇ ಬಾಳೆ ನೆನಪು ಮಾಡ್ಕೊತ ಕೂತ್ರಿ ಏನಾಗ್ತದೆ? ಎಷ್ಟು ಮಂದಿ ಹೋಗ್ಯಲ್ಲ ಭೂಮಿ ಮ್ಯಾಗ ಅದನ್ನ ಮಾಡಿ 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 ಎಲ್ಲ ಹೇಳಿ ಹೆಸರಿಲ್ಲ ಹೋಗ್ಯಾವ. ಯಾವುದೂ ಲಾಭ ಸಮಾಧಾನ ಇಲ್ಲ, ನೆಮ್ಮದಿ ಕಳ್ಕೊಂಡು ಹೋಗ್ಯಾವಲ್ಲ. ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ಬಿಡ ಅದನ್ನ ಬಾಳೆ ಚಿಂತನೆ, ವಿಷಯ ಚಿಂತನೆಯನ್ನು ಕೈ ಬಿಡ. ಸುಖ ಹೊಂದ್ಬೇಕನ್ನುವಂಗಿದ್ರೆ ಬಿಡ ಅದನ್ನ ವಿಷಯ ಏಟು ಅಟ್ಟ ಅದ ಮುಖ್ಯ ಅಂತ ತಿಳ್ಕೊಳಕ್ ಹೋಗ್ಬಾರ್ದು. ಅದಾದಂಗೆ ಆತ್ಪ ಆಳ ಮಗನ ಮದುವೆ ಆದಂಗ. ಹೌದು, ಆಳ ಮಗನ ಮದುವೆ ಬಗ್ಗೆ ಯಾರಿಗಾರ ಕಾಳಜಿ ಇರ್ತೈತೆ? ಮನಿ ಮಗನ ಮದುವೆ ಇದ್ದಂಗ ಆಳ ಮಗನ ಮದುವೆ ಆತ್ ಬಿಡಂತ. ಹೆಂಗ್ ನಡೆದ್ರು ಬರೋಬ್ಬರಿ ಬಿಡ ಮರ ಪ್ರಾರಬ್ಧಕಾರ ಹೆಂಗಾರ ಯಾಕೆ ಇಲ್ಲ ಏನ್ ನಡಿತೈತಿ ಬಿಡುವ ನಿನ್ನ ಆಳ ಮಗನ ಮದುವೆ ಪದ ಸರಿ ಮಾಡ್ಬೇಕಂತೀವ. ಹಂಗ ಅದಂಗ ಆತ್ಪ ಆಳ ಮಗನ ಮದುವೆ ಆತ. ಹೊರಗಿನ ವ್ಯವಹಾರದ ಕಡೆ ಉದಾಸೀನ ಆಗ್ತದೆ. ಅದು ಹಿಂಗೆ ನಡಿಬೇಕಂತ ಏನಿ ಅದನ್ನ ತಲೆ ಕೆಡಿಸ್ಕೊಳ್ಬಾರ್ದು. ಅದಕ್ಕೆ ಕನಸು ಹೆಂಗ್ ಬೀಳ್ತೈತಿ ಹೆಂಗೆ ಅನುಭವಿಸ್ತೇವಿಲ್ಲ, ಹಂಗಿದು ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಬರ್ತೈತಿ, ಬಂದದ್ದು ಹೋಗ್ತೈತಿ. ಯಾವುದು ಶಾಶ್ವತವಾದದ್ದಲ್ಲ. ನಾವೆಲ್ಲ ಹಾರೈಸ್ಕೊಂಡು ಕೂತ್ರ ಆಕೈತಿ, ನಾವು ಭಾವಿಸ್ಕೊಂಡಂಗೆ ಆಗುದಿಲ್ಲ. ಅದು ಯಾವುದು ನಾವು ಪ್ರಾರಬ್ಧ ಹೆಂಗಿರ್ತೈತಿ ಹಂಗೆ ನಡಿತೈತಿ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ನಮ್ಮ ಈಗಿನ ಶರೀರ ಚೈತಾರ್ಥದ ವ್ಯವಹಾರ ನಡೆದಿತ್ತು. ಒಬ್ಬರಂತೆ ಒಬ್ಬರು ಇರುದಿಲ್ಲ, ಒಂದ ಹೊಟ್ಟೆ ಹುಟ್ಟಿದ್ದಕ್ಕ ಇರುದಿಲ್ಲ. ಅದ್ರ ಪ್ರಾರಬ್ಧ ವಿಚಿತ್ರ ಬೇರೆನೇ, ಇದ್ರದ ಬೇರೆ ಇರ್ತದೆ. ತ್ರಿಕಾಲ ಬಾಧ್ಯವಾದಂಥದ್ದು ಯಾವುದೈತಿ ಅದ ನಿನ್ನ ಸ್ವರೂಪ. ಅದರ ಕಡೆ ಲಕ್ಷ ಕೊಡು. ಅದು ಎಂದೂ ಬದಲಾವಣೆ ಆಗುವುದಿಲ್ಲ. ಇದ್ದ ವಸ್ತು ಅದು ವಿಕಾರ ಆಗುವುದಿಲ್ಲ, ಬದಲಾವಣೆ ಆಗುವುದಿಲ್ಲ. ನಡಬರ್ಕ ತೋರಿದ್ದು ವಿಕಾರ ಆಗಿ ನಾಶ ಆಗಿ ಹೋಗ್ತೈತಿ. ಒಂದ ನಮನೆ ಏಕರೂಪವಾಗಿ ಯಾವ್ದು ಇರ್ತೈತಿ ಅದಕ್ಕೆ ಪರಮಾರ್ಥ ಅಂತಾರೆ. ನಾ ಯಾರಿದ್ದೀನಿ ಅನ್ನೋದನ್ನ ನೆನಪು ಮಾಡ್ಕೊಂತ ಇರುವುದನ್ನು ನಮ್ಮ ದಂಧೆ. ಅದನ್ನು ಬಿಟ್ಟು ಬಾಕಿ ನಮ್ಮ ಕೆಲಸ ಇಲ್ಲೇ ಇಲ್ಲ. ಎಲ್ಲ ಕೆಲಸಗೀಡಿ ಕೆಲಸ. ಇರುವಿನ ನೆನಪು ಮಾಡ್ಕೊಂತ ಇರುವುದ ನಮ್ಮ ಕೆಲಸ. ಬಾಕಿದ ನಮ್ಮ ಕೆಲಸ ಅಲ್ಲ. ರಜೋಗುಣ ತಮೋಗುಣದಿಂದ ಆತ್ಮದರ್ಶನದ ಶಕ್ತಿ ನಷ್ಟ ಆಗಿ ಹೋಗ್ತೈತಿ ನೋಡ್ರಿ. ಅದಕ್ಕೆ ಸತ್ವ ಪ್ರಧಾನವಾದ ಗುಣವನ್ನು ಪಡೆದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮ್ಗೆ. ಸತ್ವಾತ್ ಸಂಜಾಯಿತೆ ಜ್ಞಾನಂ ಅಂತ. ಯಾವನ ವೃತ್ತಿ ಸತ್ವ ಪ್ರಧಾನ ಆಕೈತಿ ಯಾವಾಗ ತನ್ನ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ ಬರ್ತದೆ ನೋಡ್ರಿ. ವೇದದೊಳಗನ್ನು ಆರಿಸಿ ತಗೊಂಡು ಉಪನಿಷತ್ತು ಮಾಡ್ಕೊಂಡಾರ. ಹೌದು, ವೇದ ಉಪನಿಷತ್ತಿನಲ್ಲಿ ಏನ್ ಹೇಳಿದ ಅದ್ರ ಕಡೆ ಲಕ್ಷ್ಯ ಇಲ್ಲ ನಮಗೆ.
ಧರ್ಮ ಅರ್ಥ ಕಾಮ ಇವೆಲ್ಲ ಏನದಾವ, ಇವು ಪುರುಷಾರ್ಥ ಅಲ್ಲ ಮೋಕ್ಷವನ್ನು ಹೊಂದುವುದ ಪುರುಷಾರ್ಥ. ಧರ್ಮಕ್ಕನುಸಾರವಾಗಿ ಅರ್ಥ ಕಾಮಗಳ ವ್ಯವಹಾರದಾಗ ತೊಡಗಿ ನಾವು ಮೋಕ್ಷವನ್ನು ಹೊಂದುವ ಪ್ರಯತ್ನ ಮಾಡಿದಾಗ ಪುರುಷಾರ್ಥ ಸಿದ್ಧಿ ಆಕೈತಿ. ಏನ್ ಇಲ್ಲ ಅಂದ್ರೆ ಬರೇ ಈ ಪ್ರಾಮಾಣಿಕದಿಂದ ವಿಷಯ ಸಂಗ್ರಹ ವಿಷಯ ಭೋಗ ಮಾಡಿದ್ರು ಅದು ಸುಖ ಶಾಂತಿ ಕೊಡುದು. ಏನ್ ವಿಹಿತದಿಂದನೂ ಇಲ್ಲ ನಿಶ್ಚಿತದಿಂದನೂ ಇಲ್ಲ ಅನ್ನೋದನ್ನ ಗಂಟು ಹಾಕೋರಿ ನೀವು ಇದನ್ನು ಕೆಚ್ಚದಿ ಒಳಗೆ. ಈ ಜಗತ್ತಿನೊಳಗೆ ಹಂಗಿದ್ರು ಇದು ಸುಖ ಶಾಂತಿಯನ್ನು ಕೊಡಿದ್ರು ನಮ್ಗೆ. ನೆಮ್ಮದಿ ಬೇಕಾಗಿತ್ತಂದ್ರೆ ನಿನ್ನೊಳಗೆ ನೀನು ನೋಡ್ಕೊಳ್ಳೋ ಕೆಲಸ. ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬನೆ ಮಾಡೋಂಗಿಲ್ಲ. ಯಾಕೆ ಅವು ಇದಕ್ಕಿದ್ದಂಗೆ ಇರುವುದಿಲ್ಲ, ಕೆಟ್ಟ ಹೊಕ್ಕವು. ಯಾವನು ವಿಷಯ ಚಿಂತನೆಯನ್ನೇ ಮಾಡುತ್ತಿರುವನು ಅಂಥವನಿಗೆ ಧಿಕ್ಕಾರವು ಅಂದರು. ಏನ್ ಮಾಡೋದು, ಎಷ್ಟು ಹೇಳಿ ಕೇಳಿ ಅದನ್ನ ಮಾಡ್ತೈತಿ ಅಂದ್ರೆ ಅದರ ಕಾರಣ ಜೀವನ ಎಲ್ಲ ವ್ಯರ್ಥ ಕಳೆದೈತೆ ಅಂತ. ಏನ್ ವೃತ್ತಿ ಬಹಿರ್ಮುಖ ಆಗಬಾರ್ದಂತ ಇವು ಬೋಧಾದಿಗಳು ನಡೆದಿರ್ತಾವು. ಇವನ್ನೆಲ್ಲ ಹೇಳ್ಕೊಂತ ಕೇಳ್ಕೊಂತ ಇದ್ದ ಹಿಂಗೈತಿನ್ ಬಿಟ್ರಂತಿ ಹೊರಗ ಎಲ್ಲ ಬಿದ್ದು ಸರ್ ಅದೇ ವ್ಯವಹಾರದಾಗ ಮುನಿಗೆ ಹೋಗ್ತಿದ್ರು. ಇದನ್ನ ನೆನಸೋದ ಬರ್ದು ಈ ಹೊರಗೆ ಹೋಗ್ಬಾರ್ದು ಅನ್ನೋ ಸಂಬಂಧ ಅದನ್ನ ಎಚ್ಚರಗೊಳಿಸ್ತಾರ ಮಹಾತ್ಮರೆಲ್ಲ. ಯಾಕೆ ಅಡ್ಡಾಡ್ತಿಲಿಕ್ಕೆ ಮನಸ್ಸ, ಈನ ವಿಷಯ ವಸ್ತುಗಳು ಸುಳಿದು ವಿರತಿ ಇಲ್ಲದಲ್ಲಿ ಅಲಿವೇಲಿ ಕಾಕು ಮಾನಸವಿ ನಿನಗದ್ರೊಳಗೆ ಏನುಂಟು ಅಂತ ಮೇಗ ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರ. ಎಷ್ಟು ಎಚ್ಚರಗೊಳಿಸಿದ್ರು ಎಲ್ಲೋ ಒಬ್ಬರು ಎಚ್ಚರ ಆಗೋನ ಮತ್ತು ವಿಷಯದ ಸಂಪರ್ಕ ಹೋಗದ ನೆನಪಿನಾಗ ಅದ್ರಾಗ ಕಾಲ ಜೀವನ ಎಲ್ಲ ಹಾಳು ಮಾಡ್ಕೊಂತ. ಇಷ್ಟೆಲ್ಲ ಹೇಳಿ ಕೇಳಿ ಮತ್ತು ಅದನ್ನು ಮಾಡ್ತೇನೆ ಏನ್ ಮಾಡ್ದಂಗ ಎಂದಿನಂತೆ ಅದ ಚಾಳಿನ ಮತ್ತು ಅದ ಅದ್ರಾಗ ಅಣಿಕೆ ಹಾಕುದ. ಉನ್ನತ ಗುರುಗಳ ಮುಖಾಂತರ ಕೇಳ್ಯಾರ ಏನ್ ಮಾಡೋದು. ನಿಜ ನಿಗಮ ಗುರುಗಳಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯಬಹುದೇ ಅಂತ. ಎದರ ನೆನವಿನಾಗಿ ನೀವು ಇರ್ತೀರಿ ಅದ ನಿಮಗಿರ್ತೈತಿ ನೋಡ್ರಿ. ಮೊದಲಿನ ಆಶ್ರಮ ಪದ್ಧತಿ ಬರದ ಹೊರತ ಮಾನವನ ಕಲ್ಯಾಣ ಆಗೋದು ಶಕ್ಯನ ಇಲ್ಲ ನೋಡ್ರಿ. ಒಮ್ಮೆಲ್ಲ ಹುರ್ಪುಳಿಸಿ ಹೋಗ್ಬೇಕು. ಇವು ಅಂದಾಗ ಹೊಸ ಪೀಳಿಗೆ ಬಂದಾಗ ಇದು ಬರ್ತೈತಿ. ಏನ್ ಎಲ್ಲದಕ್ಕೂ ಔಷಧ ಕೊಡಬಹುದು, ಆದರೆ ಮೂರ್ಖನಿಗೆ ಔಷಧ ಕೊಡುವುದು ಬಹಳ ಕಠಿಣ. ಸರ್ವಸ್ಯ ಅಸ್ತಿ ಔಷಧಂ ನಮ್ಮ ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ. ಮೂರ್ಖರಂದ್ರೆ ಈ ಬಾಳೆದಾಗ ಸುಖ ಸಿಗ್ತೈತೆ ಅನ್ನೋರು, ವಿಷಯೇಂದ್ರ ಸಂಪರ್ಕ ಭೋಗದಾಗ ಸುಖ ಐತೆ ಅಂತ ತಿಳ್ಕೊಂಡವ್ರು ಎಲ್ಲರೂ ಮೂರ್ಖರು. ಇವ್ರಿಗೆ ಎಷ್ಟು ಹೇಳಿದ್ರು ಶರೀರ ಇರೋ ಮಠ ಅದರಾಗ ಸುಖ ಬುದ್ಧಿ ಗಟ್ಟಿಯಾಗಿರೋದ್ರಿಂದ ಅದ್ರ ಬಗ್ಗೆ ದೋಷ ಕಾಣೋದಿಲ್ಲ ಅವರು. ಏನ್ ಹೇಳ್ತಾರ, ಬಾಳೆನ ಸುಖರೂಪ ಅಂತ ಅನ್ಸ್ತ. ಎಲ್ಲೋ ಒಬ್ಬ ಪುಣ್ಯಾತ್ಮಗ ಇದೆಲ್ಲ ದೋಷ ಐತೆ ಅನ್ನೋದು ಹೊಳಿತೈತಿ. ದೋಷ ದರ್ಶನ ಆಗ್ಬೇಕಾತಂತ ಹಿಂದಿನ ಪುಣ್ಯ ಇದ್ರೆ ಬರ್ತೈತಿ, ಇಲ್ಲ ಅಂದ್ರೆ ಬರುದಿಲ್ಲ. ವಿಷಯ ದೋಷ ದರ್ಶನ ಆಗ್ಬೇಕಾತಂದ್ರೆ ಯಾವನಲ್ಲಿ ವಿಷಯ ದೋಷ ದರ್ಶನ ಆಕೈತಿ ಅವಾಗ ವೈರಾಗ್ಯ ಬಂದು ಬಿಡ್ತೈತಿ. ಅವಾಗ ವೈರಾಗ್ಯ ಬರು ಪುರುಷೋತ್ತಲೇ ಅವಾಗ ಆನಂದದ ಸೂತ್ರ ಹತ್ತೈತಿ. ಉದ್ರಿ ಅಲ್ಲದು ಈಗ ಬಂದು ಮುಂದದು ಬರ್ತೈತಿ. ಆಗಿಂದಾಗ ರೂಕಡಿ ನಗದ ಆ ಸೂತ್ರ ಆನಂದ ಸೂತ್ರ ಹತ್ತದ ವಿವೇಕವಂತಗ. ನಮ್ಮಲ್ಲಿ ಅದು ವಿವೇಕ ಜಾಗೃತ ಆಗ್ಬೇಕಲ್ಲ. ತತ್ವಜ್ಞಾನವನ್ನು ಹೊಂದಿದ ಮಹಾಪುರುಷನಿಗೆ ಯಾವ ಮಾನಸಿಕ ವ್ಯಥೆಗಳೂ ಉಂಟಾಗಲಾರದು. ಹೌದು, ಏನು ಅವಾಗೇನು ಆಗೋದು, ಬೇಕಾದ ಬರ್ಲಿ ಅಂತ ನಾವು ಈ ತಿಳುವಳಿಕೆಯನ್ನು ಗಟ್ಟಿ ಮಾಡ್ಕೊಂಡವು. ಸಾಮಾನ್ಯ ಜನರಿಗೆ ಪಟಿಬ್ಯಾನ್ ಇರ್ತೈತಿ. ಏನಾರ ಆದ್ಕೂಲೆ ಅಯ್ಯೋ ಯಪ್ಪ ನಂದೆಲ್ಲ ಹೋಗ್ತದ, ಹೋದ್ರು ಹೋಗಲಿ ಬಿಡ, ಏನು ಹೋದ್ರು ನಾ ಏನು ಹೋಗುದಿಲ್ಲ ಅಂತ. ಆಹಾರ ವಿಹಾರಾದಿಗಳಿಗಿಂತಲೂ ಮಾನಸಿಕ ವ್ಯಥೆಯಿಂದ ಶರೀರಾದಿಗಳಿಗೆ ರೋಗಾದಿಗಳ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತವೆ. ಹೌದು,
ಮನಸ್ಸಿನಾಗ ಇವನ್ನೆಲ್ಲ ಹಿಡ್ಕೊಂಡು ಕೂತೆ ಅಂದ್ರೆ ಶರೀರ ಸ್ವಸ್ಥ ಇರುದಿಲ್ಲ, ರೋಗಗ್ರಸ್ತ ಕೊಂಡ್ಕೊಂಡು ಏನ್ ಹಿಡ್ಕೊಂಡು ಕುಂತೈತಿಪ್ಪ ಇದು ಮನಸ್ಸಿನಾಗ ಅಂತ ಯಾವ ಔಷಧನೂ ಇಲ್ಲ ಅದಕ್ಕೆ. ಯಾವ ಡಾಕ್ಟರ್ನು ಒಳಗೆ ಮನಸ್ಸಿನಾಗ ಹಿಡ್ಕೊಂಡು ಕುಂತೆ ಅಂದ್ರೆ ಇದ್ರ ಹೆಂಗ ಆತ್ ನನ್ನ ಬಾಳೆ ಉಸಿರುಗಳ ಕುಂತೆ ಅಂದ್ರೆ ಅದು ಉದ್ಧಾರ ಆಗುದಿಲ್ಲ. ದೌಡ ಎಂಥ ಔಷಧ ಕೊಟ್ಟರು ಅದಕ್ಕೆ ತಿಂದು ಕೂಳಗ್ ಮೈಗೆ ಹತ್ತದಿಲ್ಲ, ಒಳಗೆ ಚಿಂತೆ ಐತಿ, ಸುಡಾಕೈತಿ ಬಿಡ್ತೈತಿ. ಅದು ಜೀವಂತ ಮನುಷ್ಯನನ್ನ ಕೊಲ್ತೈತಿ. ಏನ್ ಮಾನಸಿಕ ವ್ಯಥೆಗಳ ಚಿಂತೆಗಳು ಏನದಾವಲ್ಲ, ಜೀವಂತ ಮನುಷ್ಯನನ್ನ ಅದು ಕೊಲ್ತೈತಿ. ಅದಕ್ಕೆ ಏನ್ ಬಂದ್ರು ಕ್ಯಾಕಿ ಹೊಡಿಬೇಕು ನೋಡಂತಿದ್ರು. ಎದಕ್ಕೂ ಸೊಪ್ಪು ಹಾಕ್ಬಾರ್ದು. ಬೇಕಾದ ಬರಲಿ ಅದು ಜೀವನದೊಳಗೆ ಮಾಡಿದ ಕರ್ಮಕ್ಕನುಸಾರ ಬಂದೈತಿ, ಬರ್ಲಿ ಬಿಡೋದು. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಹೆಂಗಾದ್ರೂ ಬರಬ್ಬರಿ ಅನಿಸ್ತೈತಿ. ಇದ್ರ ಕಡೆ ಏನಿಲ್ಲ, ಗಟ್ಟಿಯಾಗಿ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದೆ ಅಂದ್ರೆ ಅದು ಹೆಂಗ್ ನಡೆದ್ರು ಬರಬ್ಬರಿ ಅನಿಸ್ತದೆ. ಎದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗೋದಿಲ್ಲ. ಆತ್ಮವಿಷಯಕ್ಕೆ ವಿಚಾರ ಮಾಡುವುದರಿಂದ ಬುದ್ಧಿ ತೀವ್ರವಾಗಿ ಪರಮಪದ ಪ್ರಾಪ್ತಿಯನ್ನು ಹೊಂದುವುದು. ಹೌದು, ಇದ್ರ ಬಗ್ಗೆ ವಿಚಾರ ಮಾಡ್ಕೋತ ಇದ್ರೊಳಗೆ ಕಾಲ ಕಳೆದೆ ಅಂದ್ರೆ ನಿನಗೆ ಉತ್ತಮ ಸಂಸ್ಕಾರ ಆಗಿ ಆ ಸ್ಥಿತಿ ಅನುಭವ ಬರ್ತದೆ. ನಿನ್ನ ನಿಜ ಸ್ವರೂಪದ ಅನುಭವ ಮಾಡ್ಕೊಳಿಕ್ ಬರ್ತದೆ. ನಿರಂತರ ಬಿಟ್ಟು ಬಿಡದ ಪ್ರಬಲವಾದ ಅಭ್ಯಾಸ ನಡೀತೀವ ಅಂತಂದ್ರೆ ಲೌಕಿಕ ದುಃಖದಿಂದ ಪಾರಾಗಬೇಕಾತಂದ್ರೆ ವಿವೇಕದ ಹೊರತು ಬೇರೆ ಸಾಧನೆ ಇಲ್ಲ. ವಿಘ್ನಾದಿಗಳು ಬರದೇ ಇರ್ತಕ್ಕಂಥ ಬಾಳೆ ಯಾರ್ದೈತಿ ಜಗತ್ತಿನೊಳಗೆ? ವಿಘ್ನ ಇಲ್ದ ಯಾರ್ದೈತಿ? ಎಲ್ಲರೂ ಇರುವನ ಹೊಂದಿಲ್ಲ ಅಂತಾರದು ವಿಘ್ನ. ಏನಪ್ಪ ನಮ್ಗೆ ಹಿಂಗಾತಿ, ಹಿಂಗ್ ಮಾಡ್ಬೇಕನ್ನೋದು. ಮತ್ತು ಪ್ರತಿಕೂಲ ಅನುಕೂಲ ಮಾಡಿದ ಕರ್ಮ ಹಂಗಿರ್ತಾವು. ಒಮ್ಮೆ ಅನುಕೂಲ ಆಕೈತಿ, ಪ್ರತಿಕೂಲ ಆಕೈತಿ. ಮಾಡಿದ ಕರ್ಮಕ್ಕನುಸಾರವಾಗಿ ಅದಕ್ಕೆ ಹಂಗಾಕೈತಿ. ಸಮಾಧಿಯನ್ನು ಹೊಂದದ ಹೊರತಾಗಿ ಆತ್ಮ ಸಾಕ್ಷಾತ್ಕಾರ ಆಗ್ತಿದ್ರೆ ಓದಿದವ್ರಿಗೆ, ಬರೆದವ್ರಿಗೆ, ಹೇಳವ್ರಿಗೆ ಎಲ್ಲರಿಗೂ ಆಗ್ಬೇಕಾಗಿತ್ತು. ಭಾಳ ಮಂದಿ ಇದಾರ, ಓದ್ದವರು, ಹೇಳದವರು, ಹೇಳವ್ರು, ಬರೆಯವರು. ಆಗೈತೇನ ಅವ್ರಿಗೆ? ಭಾಳ ಚಲೋ ಹೇಳ್ತಾನಂತ ಜ್ಞಾನ ಆಗಿರುದು. ಶಾಂತವು ದಾಂತಃ ಉಪರತಃ ತಿತಿಕ್ಷಾ ಸಮಾಹಿತೋ ಭೂತ್ವ ಆತ್ಮನ್ನೇವ ಆತ್ಮಾನಂ ಪಶ್ಯತಿ ಅಂತ. ಸಮಾಧಾನ ಶಾಂತಿಯಿಂದ ಯಾವ ಇರ್ತಾನೆ, ಮತ್ತು ಇಂದ್ರಿಯಗಳನ್ನು ಹಿಡಿತದಾಗಿಟ್ಟುಕೊಂಡ ಯಾವ ಅಂತರ್ಮುಖಿಯಾಗಿರ್ತಾನೆ, ಯಾವನಲ್ಲಿ ಸಹನ ಶಕ್ತಿ ಇರ್ತದೆ, ಅವ ಸಮತ್ವದ ಇರುವಿನ ಅನುಭವವನ್ನು ಮಾಡ್ಕೋತಾನೆ. ಮಹಾತ್ಮರ ಸಮಾಧಿ ಸ್ಥಿತಿ ಒಳಗೆ ನಮಗೆ ಶ್ರದ್ಧಾ ಇರ್ಬೇಕು ನೋಡ್ರಿ. ಎಲ್ಲಿವರೆಗೆ ಬುದ್ಧಿ ವ್ಯಭಿಚಾರಣೆ ಇರ್ತದೆ ಅಲ್ಲಿ ತನಕ ಸಂಕಟ ನಮಗೆ ತಪ್ಪುದು. ಚಂಚಲಾಕೈತಿ. ವ್ಯಭಿಚಾರ ಅಂದ್ರೆ ಚಂಚಲಾಗುದು, ಹರಿದಾಡುದು ಮನಸ್ಸು. ಸುಮ್ಮನೆ ಕುತ್ಕೊಂಡು ಶ್ರವಣ ಮಾಡು. ಬುದ್ಧಿ ವ್ಯಭಿಚಾರ ಆಗದಂಗೆ ಸದ್ವಸ್ತುವಿನ ಕಡೆ ಲಕ್ಷ್ಯ ಕೊಡು. ಎತ್ತು ಹೋಗ್ಬಾರ್ದು ನಿಮ್ಮ ಮನಸ್ಸು. ಅಲ್ಲಿ ನೋಡಿನೇ, ಇಲ್ಲಿ ನೋಡಿನಿ, ಎತ್ತಾಗಿ ಯಾಕೆ ನೋಡ್ತೀವಿ? ಯಾರೋ ಮಂದಿ ಬಂದ ಕೂಲಿ ಆ ಕಡೆ ನೋಡ್ತದೆ. ಅವ್ರು ಅದೇನು ನೋಡ್ತೀವಿ? ಮಂದಿ ಮಗದಾಗ ಐತಿನ? ನಿನಗೆ ಬೇಕಾದದ್ದು ನಿನ್ನೊಳಗೈತಿ, ಆ ಕಡೆ ಯಾಕೆ ಲಕ್ಷ್ಯ ನಿಂದು? ಬೆದರ್ ಬಡಕ್ ತನಕೈತೆ ಹಂಗ್ಯಾಕೆ ನೋಡ್ತೀವಿ? ಕಗಾಬಿಕಿ ಅಂತಿದ್ರು. ಯಾರು ಹೊಸದಾಗಿ ಬಂದ ಕೂಲಿ ಅವ್ರು ನೋಡಕ ಅಲ್ಲೇನೈತಿ? ಅವ್ರ ಮಗದಾಗ ಏನೈತಿ? ನಿನ್ನ ಹಳಿಸಿ ಹೋಗೋದದ. ಅದನ್ನೇನು ನೋಡ್ತೀವಿ? ಹಳಿಸಿ ಹೋಗೋದನ್ನ. ಕೆಡಲಾರದಂಥ ವಸ್ತುವಿನ ಕಡೆ ಲಕ್ಷ್ಯ ಕೊಡು. ಎಲ್ಲಿವರೆಗೆ ಬುದ್ಧಿ ವ್ಯಭಿಚಾರಣೆ ಇರ್ತೈತಿ ನೋಡ್ರಿ ಅಲ್ಲಿ ತನಕ ಸಂಕಟ ತಪ್ಪೋದಿಲ್ಲ. ಚಂದ ಕೇಳಿದ್ದನ್ನ ಮನನ ಮಾಡು. ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಗಟ್ಟಿಗೋಸ. ಅವಾಗ ನೀವೆಲ್ಲರೂ ಆ ಪರಬ್ರಹ್ಮ ಸ್ವರೂಪನ ಅದೇನೇನೋ ನಿಮ್ಗೆ ಅನುಭವ ಬರ್ತದೆ ಅಭ್ಯಾಸದ ಮುಖಾಂತರ. ನೀವೆಲ್ಲರೂ ಆ ದೇವ್ರ ಅದೇರ ಯಾರಿಗೆ ನಮಸ್ಕಾರ ಮಾಡ್ತೀರಿ ಹೇಳಿ?
ಪಾತ್ ಪೂಜೆ ಮಾಡೋದು, ನಮಸ್ಕಾರ ಮಾಡೋದು ಎಲ್ಲ ಬಿಡಿಸ್ಬೇಕಾಗಿತ್ತು. ಏನ್ ಬರೀ ಅದನ್ನ ಮಾಡ್ಕೊಂತ ಶರೀರ ನೋಡ್ಕೊಂತ ಕುಂತ್ರಿ ಏನಾಗ್ತದೆ? ಆ ಇರುವಿನ ಅನುಭವ ಮಾಡ್ಕೊಳಕಾಕೈತಿ ನಿಮ್ಗೆ. ನಾಮರೂಪಗಳನ್ನು ಹಿಡ್ಕೊಂಡು ಕೂತ ಎಲ್ಲಿ ಹೊಳಿಬೇಕು ನೀವು? ಜಗತ್ತು ತೋರೈತಿ ಅಂದ್ರೆ ಕಪ್ಪಿ ಚಿಪ್ಪಿನಲ್ಲಿ ಬೆಳಿ ತೋರ್ತೈತಿ ಅಂದ್ರೆ ಅದಕ್ಕೆ ಇರುವಿಕೆ ಐತಿನ? ಹಂಗ ನಿನ್ನಲ್ಲಿ ಜಗತ್ತು ತೋರೈತ ನಿಂದ, ಇದಕ್ಕೆ ಇರುವಿಕಿಲ್ಲ. ಮನುಷ್ಯತ್ವ ಬರ್ಬೇಕು ನಮಗ. ಮನುಷ್ಯತ್ವ ಅಂದ್ರೆ ಎದಕ್ಕಂತ? ಪಶು ಬುದ್ಧಿ ದಾಟಿದೇನ? ರಾಕ್ಷಸಿ ಪಶು ವೃತ್ತಿಯನ್ನು ಮೀರಿದಾಗ ಮನುಷ್ಯ ವೃತ್ತಿ ಬರ್ತದೆ. ಮನುಷ್ಯ ವೃತ್ತಿ ನಮ್ ದೇವವೃತ್ತಿ, ಆನಂತರ ದೇವಾತೀತ ವೃತ್ತಿ. ದೇವವೃತ್ತಿಯಲ್ಲಿ ಸುಧಾ ಆಶೆ ಇರ್ತದೆ, ಹೋಗಿರ್ತಲ್ಲ. ವಿಷಯದ ಆಶೆ ದೇವವೃತ್ತಿಗೆ ಸುಧಾ ಹೋಗಿರ್ತದೆ. ದೇವಾತೀತ ವೃತ್ತಿಯನ್ನು ಪಡೆದಾಗ ಎಲ್ಲ ಭೋಗ ವಾಸನೆಗಳ ಕ್ಷೀಣಕ್ಕವು. ದೇವಾತೀತ ವೃತ್ತಿ ಪಡೆದಾಗ ಮುಮುಕ್ಷತ್ವ ಬರ್ತೈತೆ ನಮಗೆ. ಮೊದಲು ಮನುಷ್ಯರಂಗ ಬದುಕಾಕಲಿ, ಮನುಷ್ಯತ್ವ ಬರಲಿ ನೋಡು. ಹಗಲೆಲ್ಲ ಪಶು ವ್ಯವಹಾರ ಮಾಡಿ ಆ ಕಡೆಗೆ ಸಂಜೆಗೆ ದನದ ಬೀಳೋದಲ್ಲ. ಕಾಮನ ಕೈಯೊಳಗಿನ ಕೈಗೊಂಬೆಯಾಗಿ ಎಲ್ಲರೂ ಅದಕ್ಕೆ ಡೊಗ್ಗಿ ಸಲಾಮ್ ಹೊಡೆಯವ್ರನ್ನಾಗಿ. ಎಲ್ಲ ನಿಮ್ಮ ವಿಶ್ವವಿದ್ಯಾಲಯಗಳೆಲ್ಲ ಕಾಮನ ಕೈಗೊಂಬೆಯಾಗಿ ಕುಣಿದಾಡ್ಲಿಕ್ಕತ್ತವಿಲ್ಲ. ಗಡ್ಡಿ ತೇರು ಪಾಲ್ಕಿ ಹಿಂದಿನ ಜನ್ಮದಾಗ ಎಷ್ಟು ಸಾಹಿತ್ಯ ಅಡ್ಡಾಡ್ಯಾವೋ ಏನೋ. ಹಿಂದಿನ ಜನ್ಮದ ನೆನಪು ಮಾಡ್ಕೊಳಕ್ ಬರ್ತಿದ್ರೆ ನೆನಪು ಮಾಡ್ಕೊಂಡು ನೋಡ್ಕೊರ್ಬೇಕಾದ್ರೆ. ಅದಕ್ಕೆ ಇವನ್ನೆಲ್ಲ ಬಿಸಾಡಿ ಒಕ್ಕೊಟ್ಟೇವೀಗ. ಹಿಂದಿನ ಜನ್ಮದಾಗ ಅವನ್ನೆಲ್ಲ ತೇರು ಪಾಲ್ಕಿ ತಗೊಂಡು ಏನ್ ಮಾಡೋದು? ಅದ ಜೀವನದ ಗುರಿ ಅಲ್ಲ. ಅದರಿಂದ ಒಂದು ಎಳ್ಳಷ್ಟು ಲಾಭ ಇಲ್ಲ. ನಿಮ್ಮ ಆತ್ಮನ ಹೆಸರಿನ ಮ್ಯಾಗ ತೇರು ಪಾಲ್ಕಿ ಜಾತ್ರೆ ಮಾಡ್ಕೊತ ಅದ ಗಟ್ಟಿ ಆಗೈತಿ. ಅಧ್ಯಾಸದ ವ್ಯವಹಾರ. ಯಾವನು ತನ್ನಲ್ಲಿಯೇ ಸಂತೋಷ ಅಥವಾ ತೃಪ್ತಿಯನ್ನು ಹೊಂದಿರುವನು ಅವನಿಗೆ ವಿಶ್ವ ವಿಷಯಗಳೆಲ್ಲ ವಿಷದಂತೆಯಾಗುತ್ತವೆ ಅಂತ. ಅವು ಬೇಕಾದ ಕಂಡ್ರು ಅವನು ಹಳ್ಳಿ ನೋಡಿದ, ತನ್ನೊಳಗೆ ತಾನು ತೃಪ್ತಿಯನ್ನು ಹೊಂದ್ಕೊಂಡವ. ಮನುಷ್ಯನು ಸ್ವಲ್ಪ ಸಮಯವೂ ಕೂಡ ಸತ್ಸಂಗವನ್ನು ಪರಿತ್ಯಾಗ ಮಾಡಬಾರ್ದು. ಮಾಡಿದ್ರೆ ಏನಾಕೈತಿ ಅಂದ್ರೆ ಅಧೋಗತಿ ನಿಶ್ಚಿತ, ಹೀನ ಸ್ಥಿತಿ ಬರ್ತದೆ. ಹೃದಯದೊಳಗೆ ವಿಷಯ ವಾಸನಾರೂಪಿ ಕಿಲಿಬಿ ಹುಳ ಕಡ್ದಂಗೆ ಕಡಿ ಹೊತ್ನ್ಯಾಗ ನೆಮ್ಮದಿ ಎಲ್ಲಿಂದ ಬರ್ಬೇಕ್ರಿ? ದುಃಖವನ್ನು ಕಳ್ಕೊಳ್ಳೋದರಿಂದ ಏನಾರ ಅಭ್ಯಾಸ ಮಾಡ್ತೀನಿ? ಬರೇ ದುಡಿದು ತಿನ್ನೋದು ಇಷ್ಟ ಆಗುದಿಲ್ಲ. ಇದಕ್ಕಿಂತ ಹೆಚ್ಚಿಂದ ಏನು ಕಮ ಮಾಡ್ತೀರಿ ಹೇಳಿ? ಈ ತೋರ್ಕಿ ಬೆನ್ನು ಹತ್ತಿದ ಯಾವ ನೆಮ್ಮದಿಯಿಂದ ಅದಾನೆ ಹೇಳಿ? ಯಾವಾಗಲೂ ಇದ್ದದ್ದಲ್ಲಿ ಇದು ತೋರಿಕೆ ನಡಬರ್ಕ ತೋರೈತಿದ್ದು, ನಡಬರ್ಕ ಹೋಗೋದಿದ್ದು. ಇದ್ರ ಬೆನ್ನು ಹತ್ತಿದಂತೆ ಅಂತೀನಿ, ನಿರಾಶೆ ಕಟ್ಟಿಟ್ಟು ಬುತ್ತಿ ನನಗೆ ತೋರಿದ್ದ ಅದು ಅಡಗಾಕಬೇಕು. ಇದೇ ಖರೆ ಅಂತ ತಿಳ್ಕೊಂಡಿದ್ವಿ. ಅದಕ್ಕೆ ನಾವು ವಿಚಾರ ಮಾಡಿ ಇದ್ರ ಬೆನ್ನು ಹತ್ಬೇಕು ನೋಡ್ರಿ. ಎಂದಿದ್ರು ಇದು ನಮ್ಮನ್ನ ಕೈ ಕೊಟ್ಟು ಹೋಗುದು ಅಂತ ತಿಳ್ಕೊಂಡು ಮೊದಲ ಅದಕ್ಕೆ ತುದಿಮೆಟ್ಟಿನ ಗೆಳೆತನ ಮಾಡ್ಬೇಕು ಇದಕ್ಕೆ ಕೂಡ ಅಂತ. ಭಾಳಷ್ಟು ಇದನ್ನ ಹಚ್ಕೊಳಕ್ ಹೋಗ್ಬಾರ್ದು. ಇದು ನಿನ್ನ ಕಡಿ ತನಕ ಸುಖ ಕೊಡ್ತೇನಂತ ಆಸೆ ತೋರಿಸ್ತೈತಿ, ಕಡಿಗೆ ಕೈ ಕೊಟ್ಟು ಹೋಗ್ತೈತಿ. ಇದನ್ನ ನಂಬ್ಕೊಂಡು ಕೂತಿ ಅಂದ್ರೆ ನಿರಾಶೆ ಕಟ್ಟಿಟ್ಟು ಕೂತೇ ನೀನು. ಅದಕ್ಕೆ ಇದನ್ನ ನಂಬಬೇಡ. ಅಸ್ಥಿರವಾದದ್ದು ಇದು. ಸಿರಿಯ ಸಂಸಾರ ಬಾಳೆ ಸಿರಿಯ ಸಂಸಾರವಿದನು ಸ್ಥಿರವೆಂದು ನಂಬದಿರು. ಹಿರಿದೊಂದು ಸಂತೆ ಹರಿದೊಂದು ಜಾವಕ್ಕೆ ನೆರೆದೊಂದು ಜಾವಕ್ಕೆ ಹರಿದು ಹೋದಂತೆ ಸರ್ವಜ್ಞ ಅಂತ. ಸಂತ್ಯಾ ಕೂಡಿದ ಮ್ಯಾಳ ಈಗಿದ್ದು ಮಠ ಮಾಯ ಅದು ನೋಡಿಲ್ಲ, ಮತ್ತೆ ಅಗಲಿ ಹೋತಪ್ಪ ಆಯ್ತಂತ. ಇದು ಕಾಯಿ ಮಾಡಿ ತಿಳ್ಕೊಬೇಡ, ಇದನ್ನ ನೆಚ್ಚಬೇಡ. ಇದರಿಂದ ಸುಖ ಹೊಂದಬೇಕಂದ ಅವರು ಮೂರ್ಖರು ಅಂದ.
ಸುಖ ಜಗತ್ತಿನ ಯಾವ ತೋರಿಕೆ ವಸ್ತುಗಳನ್ನು ಅವಲಂಬಿಸಿಕೊಂಡಿಲ್ಲ. ಇವುಗಳ ನೆನಪೆಲ್ಲ ಕೈ ಬಿಟ್ಟಾಗ ಪ್ರತಿಯೊಬ್ಬರಿಗೂ ಇದ್ದ ಸ್ಥಿತಿ ಅನುಭವ ಬರ್ತದೆ. ಸುಖರೂಪವಾದಂಥ ಇರುವಿನ ಅನುಭವ ನಾವು ಮಾಡ್ಬೇಕಾದ್ರೆ ನಮ್ಮೊಳಗ ನಾವು ನೋಡ್ಕೊಳ್ಳೋ ಕೆಲಸ. ತೋರಿಕೆ ಕಡೆ ಲಕ್ಷ ಪಟ್ರೆ ಇದು ಅನುಭವಕ್ಕೆ ಬರ್ತದೆ ನಮ್ಗೆ. ಈ ಬಾಳೆದ್ ಬೆಣ್ಣು ಹತ್ತಿದೆ ಅಂದ್ರೆ ಇದು ಸಾಯಿ ತನಕ ನೀನು ಸುಖಾನ ಕೊಡ್ತಾನಂತೈತೆ, ಅದು ಕೈ ಕೊಡ್ತೈತಿ. ಇಲ್ಲಿ ತನಕ ಬಾಳೆ ಮಾಡ್ಕೊತ ಬಂದಿರ್ವಿ, ಏನು ಕೊಟ್ಟಿಲ್ಲ ನೀ ಬಾಳೆ ನನಗಂತ ಯಾರ ನಿಂತು ವಿಚಾರ ಮಾಡಿ ನೋಡ್ಕೊಂಡಿರೇನು? ಮೋಕ್ಷ ಸಾಧನಗಳಾದ ವಿವೇಕ ವೈರಾಗ್ಯ ಅಭ್ಯಾಸಾದಿಗಳನ್ನು ಅಭ್ಯಸಿಸಿದವನಿಗೆ ಭೋಗ ಸಾಧನೆಗಳು ಯಾವುದೇ ಥರದ ಅಡ್ಡಿಯನ್ನುಂಟು ಮಾಡಲಾರು. ಹೌದು, ಇದು ದೃಢಪಟ್ಟಿತ್ತಂದ್ರೆ, ಸಾರಾಸಾರ ವಿಚಾರವನಲ್ಲಿ ವಿವೇಕ ಜಾಗೃತಿ ಇತ್ತಂದ್ರೆ ಅವು ಏನೋ ಮಾಡೋದು ನೀವು ಭೋಗ ಸಾಧನೆಗಳಲ್ಲಿ. ಗೃಹಸ್ಥ ಸನ್ಯಾಸಿ ಎರಡೂ ಒಂದರಿ. ಸನ್ಯಾಸಿ ಅಂದ್ರೆ ಹೆಂಡತಿ ಮಾಡ್ಕೊಳ್ಳೋ ಇದ್ದಾವ ಅಂತ ತಿಳ್ಕೊಬೇಡ್ರಿ. ಏನ್ ವಿಷಯದ ಆಶೆಯನ್ನ ಯಾವ ಕಳ್ಕೊಂಡ ನಾವು ಸನ್ಯಾಸಿನ. ತನ್ನ ನಿಜ ಸ್ವರೂಪದಲ್ಲಿ ಯಾವ ನಿಂತಿರ್ತಾನೆ ನೆಲೆಯಾಗಿ ಅವಾಗ ಗೃಹಸ್ಥ ಅಂತ. ಅವಾಗ ಧನ್ಯೋ ಗೃಹಸ್ಥಾಶ್ರಮಿ ಅಂತ. ತನ್ನ ಮನೆಯಾಗ ತಾಯಿರಾಮ ಮಂದಿ ಮನೆಯೆಲ್ಲ ಕೈಬಿಟ್ಟು ತನ್ನ ಮನೆಯಾಗ ಯಾವ ನೆಲೆಯಾಗಿ ನಿಂತಿರ್ತಾನೆ ಅವಾಗ ಗೃಹಸ್ಥ ಅಂತ. ಸನ್ಯಾಸಿ ಅಂದ್ರೆ ಲಂಟ ಹಾಕೊಂಡವ ಅರ್ಬಿ ಬತ್ಲೆ ಅಡ್ಡಾಡವ ಅಂತ ತಿಳ್ಕೊಬೇಡ್ರಿ. ಲಂಟ ಹಾಕೋ ಅರ್ಬಿ ಹಾಕೊಳ್ಳೋದು ನಿಮ್ಮ ಸಂಬಂಧ ಹಾಕೋಬೇಕಾಗೈತಿ. ನೋಡಿ ನಾಚಾಡ್ತೀರಿ ಅಂತ ಹೇಳಿ ಹಾಕೋಬೇಕಾಗೈತಿ. ಇಲ್ಲ ಅಂದ್ರೆ ಯಾವ ಬೇಕಾಗಿ ಅಂತೀನಿ. ಮಹಾಪುರುಷರ ಲಕ್ಷಣಗಳ ಅನುಕರಣದಿಂದ ತನ್ನಲ್ಲಿ ಮಹಾಪುರುಷತ್ವವನ್ನು ಹೊಂದು ಪ್ರಯತ್ನ ಮಾಡ್ಬೇಕು ನೋಡ್ರಿ. ಎಲ್ಲಿವರೆಗೆ ಈ ತೋರಿಕೆ ಕಾಣತಿರ್ತದೆ ಅಲ್ಲಿವರೆಗೆ ಆರಾಮಿರೋದು ಶಕ್ಯನೇ ಇಲ್ಲ. ಈ ತೋರಿಕೆ ಕಾಣದಂಗ ಆದಾಗ ನಮ್ಗೆ ಆರಾಮಿನ ಅನುಭವ ಆಕೈತಿ. ತೋರಲೀಯದೆ ಅಡಗಿಸುವಂತ ಯಾಕೆ ಹೇಳೋದು? ಈ ಮೂರೂ ಅವಸ್ಥೆಗಳನ್ನ ಇವತ್ತು ತೋರ್ತಾವೆ. ಕಪಟದ ಅವಸ್ಥೆಗಳು, ಮೋಸದ ಅವಸ್ಥೆಗಳು, ಎಚ್ಚರ, ಕನಸು, ನಿದ್ರೆ ಇವನು ತೋರ್ದಂಗೆ ಮಾಡ್ಕೊ. ಅವಾಗ ಇದ್ದ ವಸ್ತುವಿನ ಅನುಭವ ನಿನಗೆ. ಕಪಟದ ಮೂರು ಅವಸ್ಥೆಗಳನ್ನು ತೋರಲೀಯದೆ ಅಡಗಿಸಲು ಮಾಯಾಕ್ಯತನೂ ಆಗಲಿ ಸಮನಿಪುರ. ಇವನ್ನ ತೋರ್ಲಂಗ್ ಮಾಡ್ಕೋಬೇಕಾತಂದ್ರೆ ಜನ್ಮಾಂತರ ಇದಕ್ಕೆ ಪ್ರಯತ್ನ ಬೇಕಾಗ್ತೈತಿ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಾಗ ಇದಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಅನುಭವ ಬರ್ತದೆ. ಚಿತ್ತವೃತ್ತಿಯಲ್ಲಿ ವಸ್ತು ಹೆಂಗದೆ ಹಂಗದ್ರ ಅನುಭವ ಆದಾಗ ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ಅದಕ್ಕೆ ಧಾರಣ ಸ್ಥಿತಿ ಅಂದ್ರೆ. ಚಿತ್ತವೃತ್ತಿಯೊಳಗೆ ಆನಂದಮಯವಾದ ಇರುವಿನ ಅವಧಾರಣ ಆತಿಲ್ಲ, ಅದಕ್ಕೆ ಧಾರಣ ಅಂದ್ರೆ. ಅದಕ್ಕೆ ವಿದ್ಯಾ ಅಂತ ಕರೀತಾರೆ. ವಸ್ತು ಸ್ವರೂಪಾವಧಾರಣಂ ವಿದ್ಯಾ ಅಂತ. ಶಕ್ತಿ ಅಥವಾ ಮಾಯಾ ನಿನ್ನೊಡನೆ ಸರ್ವರಿಗೆ ಸಮರಸ ಆಗಿದ್ದಿದ್ರೆ ಅದು ನಿನ್ನನ್ನು ವಿಕಾರ ಮಾಡ್ತಿತ್ತ. ನಿನ್ನಲ್ಲಿ ಇಲ್ಲದು. ಒಂದು ವಿಕಾರ ಆದ್ರೆ ಅದು ವಿಕಾರ ಆಗ್ಬೇಕಾಗಿತ್ತು. ಹಾಲು ಮತ್ತು ನೀರು ಎರಡು ಕುಡಿಸಿದ್ರೆ ಎರಡು ಕಾಯ್ತಾವಿಲ್ಲ. ಹಂಗೆ ಶಕ್ತಿಯ ಮಾಯಾ ನಿನ್ನ ಕೂಡನೆ ಸಮರಸ ಆಗಿತ್ತಂದ್ರೆ ನಿನ್ನಲ್ಲಿ ಇದ್ದಿದ್ರೆ ಅದು ವಿಕಾರ ಆದ್ರೆ ನೀನು ವಿಕಾರ ಆಕ್ಕಿತ್ತು. ಇಲ್ಲ ಏನೂ ಆಗೇ ಇಲ್ಲ ನಿನಗೆ. ನಿನ್ನಲ್ಲಿ ಇಲ್ಲ, ನಿನಗೆ ಹತ್ತೇ ಇಲ್ಲ. ಭ್ರಮ ಆಗೈತಿ. ಯಾವ ಕಾಲಕ್ಕೂ ನಿನ್ನಲ್ಲಿ ಇಲ್ಲ. ಸಚ್ಚಿದಾನಂದ ಸ್ವರೂಪದಲ್ಲಿ ನೆಲೆಯಾಗಿ ನಿಲ್ಲೋದಕ್ಕಿನ ಬ್ರಹ್ಮನಿಷ್ಠ ಅಂತಾರೆ. ನಾವು ಅದಕ್ಕೆ ಬ್ರಹ್ಮನಿಷ್ಠತ್ವ ಬೇಕು ನೋಡ್ರಿ. ಅನ್ಯದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಹೋದಾಗ ಬ್ರಹ್ಮನಿಷ್ಠತ್ವ ಪ್ರಾಪ್ತಿ ಆಕೈತಿ. ಇನ್ನ ಏನಾರ ಈ ಜಗತ್ತಿನಾಗ ಏನಾರು ಹೊಂದಬೇಕು ಮಾಡ್ಬೇಕನ್ನೋ ಆಶೆ ಆಯಿತು ಅಂದ್ರೆ ನಾವು ಬ್ರಹ್ಮನಿಷ್ಠ ಅಂತ ಹೆಂಗ ಬ್ರಹ್ಮನಿಷ್ಠತ್ವ ಬರ್ಬೇಕಾದ್ರೆ ನೀವು ಸ್ವಲ್ಪವೂ ವಿಷಯದ ವ್ಯಾಮೋಹ ಉಳಿಬಾರ್ದು. ಅಂದಾಗ ಅದರ ಅನುಭವ ಮಾಡ್ಕೊಳಕ್ ಬರ್ತದೆ. ಆ ಸ್ಥಿತಿಯನ್ನು ನೀ ಪಡೆದೆ ಅಂದ್ರೆ ದೇವಾನ ದೇವತೆಗಳು ಸುಧಾ ನಿನ್ನ ದರ್ಶನಕ್ಕೆ ಹಾಕೊಂಡ್ಕೊಂಡಿರ್ತಾವ, ನಿನ್ನ ಸೇವಾಕ್ ನಿಲ್ತಾವಲ್ಲ.
ಬ್ರಹ್ಮನಿಷ್ಠ ಸ್ಥಿತಿಯನ್ನು ನೀ ಪಡೆದ ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿತ್ಯು ಅಂದರೆ ಯಾವ ಜೀವನ ವೃತ್ತಿ ನಿಂದತತಿ ಅವನ ದರ್ಶನಕ್ಕೆ ಕಾಕೊಂಡು ಯಾವಾಗ ಮಹಾತ್ಮರ ದರ್ಶನ ಆದೀತು ಅಂತ. ಎಲ್ಲ ಶಾಸ್ತ್ರ ವಿಚಾರ ಏನದವ್ರು ನೋಡ್ರಿ, ಒಳ್ಳೆ ಕೇಳಾಕ ಭಾಳ ಚಂದ ಅನಿಸ್ತವ. ಅಂತ ಪ್ರಸಂಗ ಬಂದಾಗ ಗೊತ್ತಾಗೈತಿ ನನಗೆ. ಎಷ್ಟರ ಮಟ್ಟಿಗೆ ನಮಗೆ ಇದು ತಿಳಿದೈತಿ ಅನ್ನೋದು ಅಂತ ಪ್ರಸಂಗ ಬಂದಾಗ ಗೊತ್ತಾಗ್ಬೋದು. ಶರೀರಕ್ಕೆ ಅತಿ ವೇದನಾ ಆತಂದ್ರೆ ಆ ಶರೀರ ಭಾವ ಅಡಗಿಸೋದು ಭಾಳ ಕಠಿಣ ಅದ. ಒದ್ದಾಡಕ್ಕೆ ಹಸ್ತದ. ಶರೀರ ಭಾವ ಅಡಗಿದಾಗ ಆರಾಮ ನೋಡು. ಶರೀರ ಭಾವ ಅಡಗಲಿಲ್ಲ ಅಂದ್ರೆ ಯಾವ ಸಂಪತ್ತಿ ಇದ್ರ ಏನ್ ಮಾಡೋದು? ಸ್ವಾಭಾವಿಕ ಐತೆ ಅದು. ವೇದನೆ ಆಗಕೈತೆ ಅಂದ್ರೆ ಅದ್ರ ಕಡೆ ಲಕ್ಷ ಕೊಟ್ಟು ಒದ್ದಾಡಕಬೇಕು ಯಾರಾದ್ರು. ಅದ್ರ ಲಕ್ಷ ಪರಕ್ ಆತಂದ್ರೆ ಅವಾಗ ಒದ್ದಾಡ್ತಿರ್ತೈತಿ. ಶರೀರ ಭಾವ ಅಡಗಲಿಲ್ಲ ಅಂದ್ರೆ ಯಾವ ಸಂಪತ್ತಿದ್ರ ತಗೊಂಡು ಏನ್ ಮಾಡಿದ್ರೆ ಗಳಿಸುವಾಗ ಸಮಾಧಾನ ಇರ್ತೈತೆ ನಿಮ್ಗೆ, ಅದನ್ನ ಸಂಭಾಳಿಸುವಾಗ ಹೊಟಿಬೆ ಏನತೈತಿ. ಯಾರ ಕಳೆದ್ರಂತೆ ತೀರ್ತು ಮುಗೀತೀನಿ ಅಂದ್ರೆ ನೆಮ್ಮದಿ ಎಲ್ಲಿ ಸಿಗ್ಬೇಕು ನಿಮ್ಗೆ ಅದರಿಂದ? ಅದು ಕೆಟ್ಟು ಹೋಗೋದನ್ನ ಬೇಕಾದಂತ ವಿಷಯ ವಸ್ತುಗಳದಾವಂದ್ರು ಅವೆಲ್ಲ ಕಾಲಾಂತರದಾಗ ನಾಶ ಆಗಬೇಕು. ನೀ ಜಗತ್ತಿನ ಎಲ್ಲ ಶಾನೆತನ ಪಡೆದೇನೆ ಅಂದ್ರೂ ಕೂಡ ನಿನಗೆ ನೆಮ್ಮದಿ ಐತೆ ನೋಡ್ಕೊ. ಶರೀರ ಮೊದಲು ಮಾಡ್ಕೊಂಡು ಎಲ್ಲಾ ಭಾವ ಅಡಗಿದಾಗ ನಿಮ್ಗೆ ಆರಾಮಿನ ಅನುಭವ. ಯಾರು ತಾನಲ್ಲದನ್ನ ತಾನಂತ ತಿಳ್ಕೊಂಡೆ ತಾನಲ್ಲ ಅಂತ ತಿಳ್ಕೊಂಡು ಕೈ ಬಿಡ್ತಾರ ಅವ್ರು ಆರಾಮಿರ್ತಾರ. ಅಲ್ಲದನ್ನು ನಾನು ನನ್ನದು ಅಂತ ತಿಳ್ಕೊಂಡವ ದುಃಖ ಅಂತಾನ. ನಿನಗೆ ಏನು ಬೇಕಾಗೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ನಿನಗೆ ಬೇಕಾದದ್ದು ಹೊರಗೈತೋ ಏನು ಒಳಗೈತೋ. ಅಂತರಂಗದಲ್ಲಿ ಇದ್ದದ್ದನ್ನು ನಾವು ಬಹಿರಂಗದಲ್ಲಿ ಹುಡುಕಿರ್ ಸಿಗ್ತದೆ. ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ಅಂತರ್ಮುಖಿ ಆಗ್ಬೇಕು, ಸುಖ ಹೊಂದ್ಬೇಕು ನಾವು. ಯುವಂತ ಸುಖವಂತರಾರಾಮ್ ಅಂತರ್ಜ್ಯೋತಿರೇವಯ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತವಾದಿ ಗಚ್ಚತಿ ಅಂತ. ಅಂತರಂಗದಲ್ಲಿ ಅದು ಪ್ರತಿಯೊಬ್ಬರಿಗೆ ಅನುಭವ ಬರ್ತದೆ. ಬಹಿರ್ಮುಖ ವೃತ್ತಿಗೆ ಅದು ಅನುಭವ ಬರ್ತದೆ. ನಿನಗೆ ಆನಂದ ಬೇಕಾಗಿತ್ತು ಏನು ನಾಮರೂಪಾದಿಗಳು ಬೇಕಾಗಿವೆ? ನಾಮರೂಪಗಳೆಲ್ಲ ಕಲ್ಪಿತದವು. ಅವನ್ನೆಲ್ಲ ತೆಗೆದು ಹಾಕಿಬಿಟ್ಟೆ ಅಂದ್ರೆ ಇದ್ದ ವಸ್ತುವಿನ ಅನುಭವ ನಿನಗೆ ಆನಂದ ಇದಕ್ಕಿದ್ದಂಗೆ ಇದ್ದದ್ದು. ಅದನ್ನ ಹೆಂಗಾರ ತಿಳ್ಕೊಳಕ್ ಬರ್ತಲ್ಲ, ಅದ್ರಂಗನ ಆದಾಗ ಅದರ ಅನುಭವ ನಮ್ಗೆ. ಆನಂದಮಯವಾದ ಇರುವ ಯಾವ ಇಂದ್ರಿಯಗಳಿಗೂ ಅದು ವಿಷಯ ಆಗ್ಲಾರ್ದು. ನಿದ್ರೆ ಆರಾಮು ನಿಮ್ಗೆ ಅನುಭವ ಗಮ್ಯದನೋ ಯಾವ್ದ್ರ ಇಂದ್ರಿಯಗಳಿಗೆ ಕಾಣಿಸ್ತೈತೆ. ಎಲ್ಲ ಇಂದ್ರಿಯಗಳ ಅಡಗಿದಾಗ ಆನಂದದ ಅನುಭವ ಆಕೈತೆ. ಆರಾಮಿನ ಭಾವ ತಪ್ಪಿಸ್ಕೊಳಕ ಮಾಡೋದು ನಾವು ಇದನ್ನೆಲ್ಲ ಹೊರಗಿನ ಭಾವ, ನಾಮರೂಪಗಳ ಭಾವನೆ. ಏನ್ ನೆನಪು ಮಾಡ್ತೀವಿ ಅದೇ ಇರ್ತೀವಿ. ನಾಮ ನೆನಪು ಮಾಡಿದ್ರೆ ನಾಮ ಇರ್ತೈತಿ, ರೂಪದ ನೆನಪು ಮಾಡಿದ್ರೆ ರೂಪ ಇರ್ತೈತಿ, ಆರಾಮ ಇರ್ತೈತಿ. ಅದಲ್ಲ, ಆರಾಮಿಗೆ ಯಾವ ನಾಮ ಯಾವ ರೂಪನೂ ಇಲ್ಲ. ಅದಕ್ಕೆ ಆನಂದ ನೀವು ಭಾವಿಸ್ಕೊಂಡಂಗೆ ಇರುದಿಲ್ಲ. ಸಗಣಿ ಕೊಟ್ರಿ ಪೂಜೆ ಮಾಡ್ಕೊತ ಕುಂದ್ರ ಅವ್ರಿಗೆಲ್ಲ ಏನ್ ತಿಳಿಬೇಕ್ರಿ? ಬ್ರಹ್ಮ ಅಂದ್ರೆ ನೀ ಇನ್ನೇನು ಭಾವಿಸ್ಕೊತಿ ಅದರಿಂದ ಬ್ಯಾರೇನ ಐತದ. ಅದನ್ನ ಭಾವಿಸ್ಕೊಳಿಕೆ ಕಲ್ಪಿಸ್ಲಿಕ್ಕೆ ಬರುತ್ತದೆ. ನೀನು ಕಲ್ಪನಾಗ ಅನುಸಾರವಾಗಿ ಅವನ್ನೆಲ್ಲ ಮಾಡ್ಕೊಂಡ್ಕೊತಿ. ನೀನು ಕಲ್ಪನಾದಾಗ ಅಷ್ಟ, ಮತ್ತೊಬ್ಬಗಿಲ್ಲವು, ಮತ್ತೊಂದು ಖಂಡದವಗಿಲ್ಲ.
ಇವನ್ನೆಲ್ಲ ಇಲ್ಲದನ್ನು ಕಲ್ಪಿಸ್ಕೊಂಡು ಕೂತಿಯಲ್ಲ, ದೇವ್ರೈತಿ, ಅನೇಕ ದೇವಾನ ದೇವತೆಗಳನ್ನು ಕಲ್ಪಿಸ್ಕೊಂಡು ಕೂತಿಯಲ್ಲ, ಏನ್ ಮಾಡೋ? ಎಲ್ಲ ಬ್ರಹ್ಮ ಸ್ವರೂಪ ಆಗಿದ್ರೆ ಮುಗಿದ ಹೋಗಿತ್ತಲ್ಲ, ಈ ಭ್ರಮ ಯಾಕೆ ಆಗ್ಬೇಕಾಗಿತ್ತು? ಸುಮ್ಮನೆ ಒಂದು ದಾರಿ ಹಿಡಿ, ಇದೆಲ್ಲ ದುಃಖ ರೂಪಿ ಅದ, ಇದನ್ನು ಬಿಡು, ಒಲ್ಲೆ ಅಂದ್ರೆ ಹೋಗ್ಕೊಂತ ಹೋಗು. ಸುಖರೂಪವಾದದ್ದು ಇದ್ದದ್ದನ್ನು ಹೊಂದಾಕ ಒಲ್ಲೆ ಅಂದ್ರೆ ಎಂದ್ ಹೊಂದಪ್ಪ ನೀನು? ಮನಸ್ಸು ಆನಂದ ಸ್ವರೂಪದಿಂದ ಬೇರೆ ಆಗೈತಿ, ಬೇರೆ ಆಗೈತಿ ಅಂತ ತಿಳ್ಕೊಂಡ್ರೆ ಅದನ್ನ ಹೊಂದಬೇಕನ್ನೋ ಇಚ್ಛಾ ಮಾಡ್ಬೇಕಾಗೈತಿ. ಅದೇ ಆಗಿದ್ರೆ ಹೊಂದ್ಬೇಕನ್ನೋ ಇಚ್ಛಾನ ಹಾಕಿದ್ದಿಲ್ಲ, ನಮ್ಗೆ ಆನಂದ ಹೊಂದ್ಬೇಕನ್ನೋ ಬೇಡತ್ತಿದ್ದಿಲ್ಲ, ನಾವು ಸುಖದ ಬೇಡಿಕೆ ಇರ್ತಿದ್ದಿಲ್ಲ. ನಿಮ್ಮ ತೋರಿಕೆ ವ್ಯವಹಾರ ಎಲ್ಲ ಇರುವಿಕೆಗೆ ಹತ್ತಿದ್ರೆ ಅದು ವಿಕಾರ ಆಗಿಬಿಡ್ತೈತಿ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯವು ಆನಂದಮಯವಾದ ಇರುವಿಕೆ ಯಾವ ವಿಕಾರವನ್ನು ಉಂಟು ಮಾಡಿಲ್ಲ, ಮಾಡ್ಲಿಕ್ಕೆ ಆಗುವುದೂ ಇಲ್ಲ. ಮಹಾತ್ಮರ ಹೊಟ್ಟಿಲೆ ಮಹಾತ್ಮರ ಹುಟ್ಟತಾರಂತ ಹೇಳಕ್ ಬರೋದಿಲ್ಲ. ಮಹಾತ್ಮರ ಹೊಟ್ಟಿಲೆ ವ್ಯಭಿಚಾರಿಗಳು ಹುಟ್ಟಬಹುದು, ವ್ಯಭಿಚಾರಿಗಳ ಹೊಟ್ಟಿಲೆ ಮಹಾತ್ಮರು ಹುಟ್ಟಬಹುದು. ವಾರಸಾನಾತೆಲೆ ಬರುವುದಲ್ಲದ ಜ್ಞಾನ, ಎಲ್ಲೋ ಕ್ವಚಿತ್ತವೆಲ್ಲ. ಅವಾಗ ಯಾವಾಗ ಲಗ್ನ ಪ್ರತ್ಯಾಹಾರ ಸಾಧಿಸಿದಾಗ, ಧ್ಯಾನ ಸಾಧಿಸಿದ್ರೆ, ಧಾರಣ ಸ್ಥಿತಿ ಸಾಧಿಸಿದಾಗ, ಸಮಾಧಿ ಸಾಧಿಸಿದಾಗ ಅಂಥಲ್ಲಿ ಅವರಿಗೆ ಅವಕಾಶ ಇದೆ. ಆ ನಂತರ ಅವರು ಮದುವೆ ಮಾಡ್ಕೊಂಡ ಪುತ್ರ ಪ್ರಾಪ್ತಿಗಾಗಿ ಏನು ಪ್ರಯತ್ನ ಮಾಡಿದ ಆವಾಗ ಅಂಥವರಲ್ಲಿ ಜನ್ಮ ತಾಳ್ತಾರೆ. ಯೋಗ ಅಲ್ಲಿ ದೃಢಪಡಿಸ್ಕೊಳ್ಳೋ ಸಂಬಂಧ ಏನು ಈ ಜನ್ಮದೊಳಗೆ ಅವ ಯೋಗ ಸಿದ್ಧಿಸಿಲ್ಲ ಅಂದರೆ ಅಂಥ ಮುಂದಿನ ವಾತಾವರಣದೊಳಗೆ ಅಂಥ ಯೋಗಿ ಕುಲ ಆಗಲಿ, ಅಂಥ ಸಾತ್ವಿಕ ಶ್ರೀಮಂತರ ಹೊಟ್ಟೆಯಲ್ಲಾದರೂ ಹುಟ್ಟಿ ಅವ ಸಂಸಿದ್ಧಿಯನ್ನು ಪಡಿತಾನಂತ. ಶ್ರೀಮತಾಂಗೆ ಹೇ ಯೋಗಿನಾಂ ಅಪಿಕುಲೆ ಅಂತ ಭಗವದ್ಗೀತೆ ಒಳಗೆ ಕೃಷ್ಣ ಪರಮಾತ್ಮ ಹೇಳ. ನಮಾಜ್ ನಾವು ಮಾಡಲಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಉಪಯೋಗ ಇಲ್ಲ ನೋಡಿ. ಏನು ನಮಾಜ್ ಅಂದ್ರೆ ಇದು ಇರುವಿನ ನೆನಪು ಮಾಡೋದು. ಏನು ಅಂದ್ರೆ ಮಾಜದೇ ಇದ್ದಂಥ ಕೆಡಲಾರ್ದಂಥ ವಸ್ತುವಿನ ನೆನಪು ಮಾಡೋದು ನಮಾಜ್. ನಮಾಜ್ ಅಂದ್ರೆ ಎಂದೂ ಮಾಜದೇ ಇರ್ತಕ್ಕಂಥ ವಸ್ತು, ಕೆಡಲಾರ್ದಂಥ ವಸ್ತು, ಅದನ್ನು ನೆನಪು ಮಾಡಬೇಕು. ಅಂದಾಗ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಬರೀ ಕೆಟ್ಟು ಹೋಗೋದನ್ನ ನೆನಪು ಮಾಡಿ ಅಯ್ಯೋ ಅನ್ಕೊಂತ ಕೈ ಕೊಟ್ಟು ಹೋಗವೆಲ್ಲ. ಏನ್ ಎಂದೂ ನಾಶ ಆಗಲಿದ್ದ ಅಮೃತ ಸ್ವರೂಪ ಅಂದ್ರೆ ಕೆಡಲಾರದಂಥ ವಸ್ತು ಅದು, ಅದನ್ನು ನೆನಪು ಮಾಡ್ಕೊಂತ ಇರಬೇಕು. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದ್ರ ಲಾಭವನ್ನು ಮಾಡ್ಬೇಕು. ಕೆಡಲಾರದಂಥದ್ದು ಯಾವುದೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಇಲ್ಲಾಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಉಪಯೋಗ ಇಲ್ಲ. ನಾವು ಹೆಸರಿಗೆ ಪಾರಮಾರ್ಥದೊಳಗೆ ಅದೇವ ಅನ್ನೋದು ಅಷ್ಟ ಆಕೈತಿ. ಪಾರಮಾರ್ಥ ಹತ್ತೋದು ಭಾಳ ಬಿಗಿಯದ. ಯಾವುದು ಎಂದೂ ವಿಕಾರ ಆಗುದಿಲ್ಲ, ನಾಶ ಆಗುದಿಲ್ಲ, ಮತ್ತು ಎಂದೂ ಬದಲಾವಣೆ ಆಗುದಿಲ್ಲ. ಅದ ಸದ್ರೂಪ, ಅದ ಚಿದ್ರೂಪ, ಅದ ಆನಂದ ಸ್ವರೂಪ. ಬರೀ ಸತ್ ಅಸತ್ ವಿಚಾರದಿಂದ ಹೋಗೋದಿಲ್ಲ. ಹಿತಾಹಿತ ವಿಚಾರದಿಂದನೂ ಹೋಗ್ತದೆ. ಇದು ಹಿತ ಐತವೇ ಅಹಿತ ಐತವೋ, ಇದು ನಿತ್ಯ ಐತವೇ ಅನಿತ್ಯ ಐತವೋ ಅನ್ನೋ ವಿಚಾರ ನಾವು ಮಾಡಬೇಕಾಗತ್ತೆ. ಹಿತ ಇತ್ತ ಅಂದ್ರೆ ಅದ್ರಾಗ ಆಸಕ್ತಿ ಹೋಗುದೂ ಇಲ್ಲ. ಅಹಿತ ಆದಾಗ ಅದ್ರ ಮ್ಯಾಗಿನ ಆಸಕ್ತಿ ಕಡಿಮೆ ಆಕೈತಿ. ಯಾರ್ಯಾರಿಗೆ ಯಾವ ವಿಷಯದಿಂದ ಆನಂದ ಸಿಗ್ತೈತೆ ಅನ್ನೋದು ಖಾತ್ರಿ ಇದ್ದವರು ಆಯಾ ವಿಷಯಗಳ ನೆನವಿನಾಗ ಇದೇವು ನಾವು. ಅದ್ರ ಪರಿಣಾಮ ಏನಾಕೈತಿ ನೋಡ್ಕೋರಿ. ನೀ ಏನು ಮಾಡಿರ್ತಿ ನೋಡ, ಅದು ಎಲ್ಲಿದ್ರು ನೀನು ಹುಡುಕಿ ಆಡ್ಕೊಂಡು ಬಂದು ನಿನಗೆ ಬರ್ತೈತಿ, ಬೆನ್ನು ಹತ್ತಿ ಕಾಡ್ತೈತಿ ನಿನಗೆ. ಏನು ಪುಣ್ಯ ಇತ್ತಂದ್ರೆ ಬೆನ್ನು ಹತ್ತೈತಿ ನಿನಗೆ, ಎಲ್ಲಿದ್ರು ನಿನ್ಗೆ ಬಿಡ್ತದೆ. ಪಾಪ ಕರ್ಮ ಇತ್ತಂದ್ರೆ ಎಲ್ಲಿದ್ರು ನಿನಗೆ
ಗಡ್ಸೇತಿ ಇರ್ತೈತಿ, ಎಲ್ಲಿ ಹೋದ್ರೂ ಬಿಡುದು ನೀನು. ವಿಷಯಗಳಲ್ಲಿ ಅನಾಸಕ್ತಿ ಆತು ಅಂದ್ರೆ ಎಲ್ಲ ಸದ್ಗುಣಗಳು ಬರ್ತಾವ ನೋಡ್ರಿ. ಕೆಡಕಂತಿ ಆಗುವುದೇ ಇಲ್ಲ ನೋಡ್ರಿ. ವಿಷಯದ ವ್ಯಾಮೋಹವನ್ನು ಯಾವ ಕಳ್ಕೊಂಡಿರ್ತಾನ ಅವನಿಂದ ಜಗತ್ತಿಗೆ ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಏನ್ ವಿಷಯಗಳಲ್ಲಿ ಆಸಕ್ತಿ ಇತ್ತಂದ್ರೆ ಎಲ್ಲ ದುರ್ಗುಣಗಳು ಬೆನ್ನತ್ತಾವ. ಏನ್ ಮನುಷ್ಯನ ಕೋಟ್ನಲ್ಲಿ ಏನಾರ ಖತರ್ನಾಕ್ ಮಾಡಿ ಪಾರಾಗಬಹುದು, ಆದ್ರೆ ಕರ್ಮದ ಕೋಟ್ನಾಗ ಪಾರಾಗೋದು ಭಾಳ ಕಠಿಣ. ಯಾರು ಕೇಳೋರು ಇಲ್ಲ ಅಂತ ಹೇಳಿದ್ವಿ, ಮಾಪ್ ಮಾಡೋರದ ಅಂತ ಹೇಳಿದ್ವಿ. ಯಾರ ಸಂಬಂಧಿಕರ ನಾತಿಲಿ ಅದನ್ನು ಕಳ್ಕೊಳಕ್ ಬರ್ತೈತೆ. ವಸೂಲಿ ಹೆಚ್ಚದು ಯಾರು ನಾವು ಕೇಳೋದಿಲ್ಲ. ನಾವು ಮಾಡಿದ ಕರ್ಮಕ್ಕೆ ಅನುಸಾರವಾಗಿ ಆ ಫಲ ಉನ್ನತಿ ಇರ್ಬೇಕು. ಇಪ್ಪತ್ನಾಲ್ಕು ತಾಸು ಶರೀರ ಬಿಡ್ಲಿಕ್ಕೆ ತಯಾರಿರ್ಬೇಕು ನೋಡಿ. ಯಾವಾಗ ಬೇಕಾದಾಗ ಈಗ ಸದ್ಯ ಬಿಡಂದ್ರೆ ಬಿಡಾಕ್ ತಯಾರಿರ್ಬೇಕು. ಹಂಗೆ ತಯಾರಿದ್ರೆ ಮಾತ್ರ ಇದು ಅಭ್ಯಾಸ ಮುಂದುವರಿತೈತಿ. ಜಾತಿ ಅಭಿಮಾನದೊಳಗೆ ಆನಂದದ ಭಾವ ಬರ್ಬಿಡುದಿಲ್ಲ. ಅದು ಒಮ್ಮೆ ವಿಚಾರ ಲಹರ್ ಬಂದದ್ದು ಮತ್ತೆ ಪುನಃ ಬಾ ಅಂದ್ರೆ ಬರುದಿಲ್ಲ. ಯಾರು ಕೇಳೋರು ಪುಣ್ಯ ಹೆಂಗಿರ್ತೈತಿ ಹಂಗಂಗ ಅವು ವಿಚಾರ ಬರ್ತಿರ್ತಾವ. ಯಾವ ಪುಣ್ಯಾತ್ಮರು ಬಂದಾರನೋಪ್ಪ ಇವತ್ತಂತಿದ್ರೆ ಅಥವಾ ಇಂಥ ಉನ್ನತ ವಿಚಾರಗಳು ಬರ್ಬೇಕಾದ್ರೆ ಆ ಪುಣ್ಯ ಜೀವಿಗಳು ಇದ್ರೆ ಬರ್ತಾವು. ಇಲ್ಲಾಂದ್ರೆ ಬರುದಿಲ್ಲ. ಇಲ್ಲಾಂದ್ರೆ ಮಾಮೂಲಿ ಹೆಂಗೆ ಹೇಳ್ತಾರೆ ಹೇಳಿ ಕೈ ಬಿಟ್ಟು ಬಿಡ್ತಾರೆ. ಯಾವ್ದು ಪುಣ್ಯಾತ್ಮರು ಬಂದಾರ ನೋಡಿ ಇವತ್ತಂತಿದ್ರೆ ಇಂಥ ಉನ್ನತ ವಿಚಾರ ಬರ್ಬೇಕಾತಂದ್ರೆ ಮಹಾತ್ಮರಾದವರು ಏನ್ ನೆನಪು ಮಾಡಿ ಸುಖ ಹೊಂದಿದ್ರೆ ಅವರು ವಿಷಯಗಳ ನೆನಪು ಮಾಡಿ ಸುಖ ಹೊಂದಿದ್ರು. ಅವರು ಏನ್ ಸ್ವರೂಪದ ನೆನಪಿನಾಗ ಕಾಲ ಕಳೆದ್ರು. ಅವರು ಸುಖಿಗಳಾದವರೆಲ್ಲ ಸ್ವರೂಪ ಚಿಂತನದೊಳಗೆ ಕಾಲ ಕಳೆದು ಸುಖ ಹೊಂದಿದ್ರು. ನಿರ್ವಿಷಯದಿಂದ ಆರಾಮ್ ಇರ್ತೀವಿ ಅನ್ನೋದು ಹೊಳಿಬೇಕಾತಂದ್ರೆ ಬಹಳ ಜನ್ಮ ಬೇಕಿತ್ತು. ಇನ್ನೊಮ್ಮೆ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ, ಅಂತಹ ಕರ್ಮಗಳನ್ನಾರ ಮಾಡ್ರಿ. ಮಣ್ಣಿನಿಂದ ಹೆಂಗ ಮಡಿಕೆ ಆಕೈತಿ ಹಂಗ ಬ್ರಹ್ಮದಿಂದ ಜಗತ್ತಾಗಿಲ್ಲ. ಬ್ರಹ್ಮದಲ್ಲಿನೂ ಇದಿಲ್ಲ, ಬ್ರಹ್ಮದ ಕಾರ್ಯನೂ ಇದಲ್ಲ. ಜಗವಿದು ಪುಷಿ ತೋರ್ಕೆ ಅಂತ. ಬ್ರಹ್ಮ ವಿವರ್ತವಿದೆಂದೆನಿಸದು ಜಗವಿದು ಬ್ರಹ್ಮದ ಕಾರ್ಯವಿದೆಂದೆನಲಿಲ್ಲ. ಬ್ರಹ್ಮಸ್ಥವೆನಿಸದು ಜಗವಿದು ಪ್ರತಿ ಪುಷಿ ತೋರ್ಕೆ. ಬ್ರಹ್ಮದಲ್ಲಿನೂ ಇಲ್ಲ. ಬ್ರಹ್ಮದ ಕಾರ್ಯನೂ ಇದಲ್ಲ. ಪುನಃ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿ. ಮನ್ನ ಮಡಿಕೆ ಹೆಂಗಾಗೈತಿ ಹಂಗೆ ಬ್ರಹ್ಮದಿಂದ ಜಗತ್ತಾಗಿಲ್ಲ. ವಿವರ್ತ ಅಂದ್ರೆ ವಿಶಿಷ್ಟ ಅಥವಾ ವಿಶೇಷ ರೂಪದಿಂದ ತೋರುವಿಕೆಗಿಂತ. ಮುಂಜಾನೆಯಿಂದ ಸಂಜೆ ತನಕ ಅಧ್ಯಾಸದ ವ್ಯವಹಾರದೊಳಗೆ ಕೂತ್ರೆ ಸ್ವರೂಪದ ಅನುಭವ ಬಾ ಅಂದ್ರೆ ಹೆಂಗೆ ಬರ್ಬೇಕು? ಭಾವನಾತ್ಮಕವಾದ ಸಂಕಲ್ಪದ ತ್ಯಾಗದಿಂದಲೇ ಅವಿದ್ಯೆಯು ವಿನಾಶ ಹೊಂದುವುದು. ಹೌದು, ಏನೇನು ಕಲ್ಪಿಸ್ಕೊಂಡು ಎಲ್ಲ ಕೈ ಬಿಡೋಣ. ಕಲ್ಪನಾ ರಹಿತ ಆದಾಗಿಲ್ಲ ನಿನಗೆ ಅನುಭವ ಬರ್ತದೆ. ಅದೇ ನೆನವನಾಗ ಇರ್ಬೇಕು. ನಾವು ಎದ್ದು ಬಿದ್ದು ಕಲ್ಪನಾ ರಹಿತ ಇರುವಿನ ಅನುಸಂಧಾನದಾಗ ತೊಡಗಬೇಕು. ಸಾಮಾನ್ಯ ಜನರ ಕೆಲಸ ಅಲ್ಲ. ಕಾಮ ಕ್ರೋಧಾದಿಗಳನ್ನು ಗೆಲ್ಲುವುದಂದ್ರೆ ಏನು ಸಾಮಾನ್ಯ ಜನರ ಕೆಲಸ, ಹಗರ ಬಗರ ಅಲ್ಲ. 6 ಮಂದಿ ಒಗಿಬೇಕಾತಂದ್ರೆ ಮೊದಲು ಕಾಮನ್ನು ಒಬ್ಬನ ಒಗಿನಿ, ಅಂದ್ರೆ ಉಳ್ಕಿದವನ್ನೆಲ್ಲ ಒಗಿಲಿಕ್ಕೆ ಬಲ ಬರ್ತದೆ. ಇವತ್ತ ನಾವು ಕಾಮನನ್ನು ಗೆದಿಬೇಕಂತ ಪ್ರಯತ್ನದೊಳಗೆ ತೊಡಗಿದ್ರೆ ಇನ್ನು ಎಷ್ಟು ಜನ್ಮ ಹೋಗ್ಕವು ಏನು.
ನೀವು ಜಿತೇಂದ್ರಿಯ ಆಗ್ಬೇಕಾತಂದ್ರೆ ಆತ್ಮರತರಾಗ್ಬೇಕು ನೋಡ್ರಿ. ಜಿತೇಂದ್ರಿಯಸ್ಯ ಆತ್ಮರತೈರ್ಬುಧಸ್ಯ ನಮಗೆ ಗೃಹಸ್ಥಾಶ್ರಮಂ ಕಿಮ್ನೋ ಕರೋತಿ ಬದ್ಯಂ ಅಂತ. ಎಲ್ಲ ಇಂದ್ರಿಯಗಳನ್ನು ಮನೋನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡು ನಾವು ಆತ್ಮಭಾವದಲ್ಲಿ ನೆಲೆಯಾಗಿ ನಿಂತವು ಯಾವ ಆಶ್ರಮಗಳು ಬಾಧೆಯನ್ನು ಕೊಡುದಿಲ್ಲ. ಗೃಹಸ್ಥಾಶ್ರಮರ ಏನು ಅವಾಗ ಯಾವುದೇ ಥರದ ಬಾಧೆ ಆಗುವುದಿಲ್ಲ. ಆರು ಮಂದಿ ಒಗಿಬೇಕಾತಂದ್ರೆ ಮೊದಲು ಕಾಮನ ಒಬ್ಬನ ಒಗಿನಿ, ಹುಡುಕಿದವ್ರನ್ನ ಒಗಿಲಿಕ್ಕೆ ಬಲ ಬರ್ತದೆ. ಈಗಿರ್ತ ಗೆದಿಬೇಕಂತ ಪ್ರಯತ್ನಗಳು ತೊಡಗಿದ ಇನ್ನು ಎಷ್ಟು ಜನ್ಮ ಹೋಕ್ಕವು ಏನು. ಜಿತೇಂದ್ರಿಯ ಆಗ್ಬೇಕಾದ್ರೆ ಆತ್ಮನ ಹೊರತಾಗಿ ಅನ್ಯದ್ರಾಗ ಆಸಕ್ತಿ ಉಳಿಬಾರ್ದು. ಕಾಮನ ಬೇಟೆಗೆ ಎಷ್ಟು ಮಂದಿ ನಿಲ್ಲವ್ರದ್ರಿ ಇದ್ರೊಳಗೆ. ಎಲ್ಲ ಕತಿ ಮುಗಿದ್ರು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗುದು ಭಾಳ ಕಠಿಣ. ಏನ್ ಆತ್ಮರಥ ಆದಾಗ ಕಾಮನ ಗೆದಲಿಕ್ಕೆ ಬರ್ತದೆ. ವಿಷಯರಥ ಹಾಕೊಂಡು ಕುಂತಿರ ನೀನು ಕಾಮನ ಹೆಂಗೆ ಗೆದಿತೀನಿ? ಕಾಮನ ಕೈಯಾಗ ಅದನ್ನ ಕೈಗೊಂಬೆ ಕುಣಿಯಾಕ ಶುರು ಮಾಡ್ತೀನಿ. ನಿರ್ವಿಕಲ್ಪಕ ಚೈತನ್ಯದ ಆಸ್ವಾದ ಹತ್ತು ತನಕ ಯಾರೇನು ಗಜಮ್ನಿದ್ರು ಕೆಲಸ ಆಗುದಿಲ್ಲ. ಏನ್ ಮೃದಿತ ಕಷಾಯಾಯ ತಸ್ಮೈ ನಾರದಾಯ ತಮಸ ಪಾರಂ ದರ್ಶಯತಿ ಭಗವಾನ್ ಸನತ್ ಕುಮಾರ ಅಂತ. ಈ ಅಂತಃಕರಣ ದೋಷಗಳಾದಂಥ ಇವನ್ನೆಲ್ಲ ಅಜ್ಞಾನ ಆವರಣ ವಿಕ್ಷೇಪಗಳನ್ನು ಕಳೆದುಕೊಂಡಂಥವು ನಾರದ ಮುನಿಗಳಿಗೆ ಇವರು ಭಗವಾನ್ ಸನತ್ ಕುಮಾರರು ಅಜ್ಞಾನವನ್ನು ದಾಟಿಸುವಂಥ ಜ್ಞಾನ ಸ್ಥಿತಿಯನ್ನು ಹೊಂದುವಂಥ ಮಾರ್ಗದರ್ಶನ ಮಾಡ್ತಾರೆ. ಅಂತಃಕರಣ ದೋಷವನ್ನು ಕಳ್ಕೊಂಡು ಪರಿಶುದ್ಧವಾದಂಥ ಅಂತಃಕರಣ ಉಳ್ಳಂಥ ನಾರದ ಮುನಿಗಳಿಗೆ ಅಜ್ಞಾನ ಆವರಣ ವಿಕ್ಷೇಪ ದೋಷಗಳನ್ನು ಕಳೆದುಕೊಂಡಂಥವ್ರು ಅಂಥವ್ರಿಗಿದ ಅನುಭವ ಬರ್ತದೆ. ಅಜ್ಞಾನವನ್ನು ದಾಟಲಿಕ್ಕೆ ದಾರಿ ತೋರಿಸ್ತಾರೆ. ಅದನ್ನು ದಾಟಿದವರು ವಶಿಷ್ಠ ರಾಮನಿಗೆ ಹೇಳಿದ್ದೇನೆ, ಸನತ್ ಕುಮಾರ್ ನಾರದನಿಗೆ ಹೇಳೇನು. ಏನ್ ಆತ್ಮಾನಾತ್ಮನೋ ಇತರೇತರ ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಲೌಕಿಕ ವೈದಿಕಾಶ್ಚ ಅವಿದ್ಯಾವತ್ ವಿಷಯಾನಿ ಸರ್ವಾಣಿ ಶಾಸ್ತ್ರಾಣಿ ಚ ವಿಧಿ ಪ್ರತಿಷೇಧ ಮೋಕ್ಷ ಪ್ರಾಣಿ ತಮೀತಂ ಅವಿದ್ಯಾಖ್ಯಂ. ಎಲ್ಲ ತಪ್ಪು ತಿಳುವಳಿಕೆ ಒಳಗೆ ನಡೆದದೆ ಇದೆಲ್ಲ ವ್ಯವಹಾರ. ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ್ರೆ ಈ ವ್ಯವಹಾರಕ್ಕೆ ಅಸ್ತಿತ್ವನೇ ಇಲ್ಲ ಅನ್ನೋದು ಹೊಳಿತೈತಿ. ಮನಸ್ಸ ಸ್ವರೂಪದಿಂದ ಪ್ರಕಾಶಿಸಲ್ಪಡ್ತೈತಿ. ಏನ್ ಅದಕ್ಕೆ ಮನಸ್ಸಿಗೆ ಅಸ್ತಿತ್ವ ಇಲ್ಲ, ಸ್ವತಂತ್ರತೆ ಇಲ್ಲ. ಯಾವ ಮನಸ್ಸು ಸ್ವರೂಪ ಆದರೆ ಮನಸ್ಸು ಸ್ವರೂಪವನ್ನು ಪ್ರಕಾಶಿಸುವುದಿಲ್ಲ. ಯಥೋ ವಾಚ್ಯ ವಿನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ. ವಾಣಿ ಮತ್ತು ಮನಸ್ಸುಗಳಿಗೆ ಅದು ಅಸಾಧ್ಯವಾದಂಥ ಕೆಲಸ. ಸರ್ವಾನುಭವವಾದಂತಹ ಸಂಧ್ಯಾ ಸೂತ್ರವನ್ನು ಅಭ್ಯಾಸ ಮಾಡಿದಾಗ ಇದು ನಮ್ಗೆ ಅನುಭವ ಬರ್ತೈತಿ. ಅಭ್ಯಾಸದಿಂದ ಸಾಧ್ಯ. ಯಾರು ಕಾಯ ವಾಚ ಮನಸ್ಸ ಏಕರೂಪವಾಗಿರ್ತಾರೆ ಅವ್ರಿಗೆ ಇದು ಸಾಧಿಸ್ಬೇಕು. ಯಾವ್ದು ಎಂದೂ ಬದಲಾವಣೆಯಾಗದೆ ಒಂದ ನಮೂನೆ ಇದ್ದದ್ದು ಯಾವ್ದೈತಿ ಅದಕ್ಕೆ ಪರಮಾರ್ಥ ವಸ್ತು ಅಂತಾರೆ. ನೀ ಎಂದೂ ಬದಲಾವಣೆ ಆಗಿಲ್ಲ. ನಿನ್ನಿಂದ ಅರಿವಿಸಿಕೊಳ್ಳುವುದು ಏನೈತಲ್ಲ ಅದು ಬದಲಾವಣೆ ಅನ್ನುವಂಥ.
ಅರಿವಿನಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಅದು ಇದ್ದಕ್ಕಿದ್ದಂಗೆ ಐತಿ, ಅರಿವು ಇರುವ ಆನಂದ. ವಿಷಯದಲ್ಲಿ ಅನಾಸಕ್ತಿಯನ್ನು ಹೊಂದ ಮೊದಲು. ಅದರಾಗ ಏನೂ ಸಿಗುವುದಿಲ್ಲ, ಅವೆಲ್ಲ ದೋಷವನ್ನು ಕಂಡು ಅನಾಸಕ್ತಿಯನ್ನು ಹೊಂದುವುದನ್ನ ಸಂಸಾರದಿಂದ ಬಿಡುಗಡೆ ಹೊಂದುವಂಥ ಉತ್ತಮವಾದಂಥ ಉಪಾಯ. ಏನು ಈ ಅನಾಸಕ್ತಿ ಬರಬೇಕಾದ್ರೆ ಅಭ್ಯಾಸ ಇಲ್ಲದ ಬರುವುದಿಲ್ಲ ನಮಗೆ. ನಿರಂತರ ಅಭ್ಯಾಸ ಮಾಡಿದಾಗ ಇದ್ರ ಬಗ್ಗೆ ನಮ್ಗೆ ಅನಾಸಕ್ತಿ ಉಂಟಾಗ್ತದೆ. ಇದ್ರಾಗ ಏನೂ ಇಲ್ಲಪ್ಪ ಅಂತ ಆ ವಸ್ತುವಿನ ಬಗ್ಗೆ ನಮಗೆ ತಿಳುವಳಿಕೆ ಆಗ್ಬೇಕಾದ್ರೆ ಅದ್ರಾಗ ಏನೋ ದೋಷವನ್ನು ಕಂಡಾಗ ಅದ್ರ ಇಚ್ಛಾ ನಮಗಾಗುದಿಲ್ಲ, ಬ್ಯಾಡಪ್ಪ ನಮಗೆ ಅಂತ. ಅದು ದೋಷವನ್ನು ಕಾಣಲಿ, ಅದರ ವಿವೇಕ ಇಲ್ಲದಕ್ಕೆ ನಮಗೆ ದೋಷ ಕಾಣುವಂಥದ್ದು. ಅದಕ್ಕೆ ವಿವೇಕ ವಿರಹಿತರಿಗೆ ಇದು ಪಾರಮಾರ್ಥ ಹತ್ತೋದಿಲ್ಲ ಅಂತ. ಯಾವನಲ್ಲಿ ವಿವೇಕ ಜಾಗೃತಿ ಇರ್ತೈತಿ, ವಿಚಾರದ ಬೆಳಕು, ಅವಾಗ ಅವನಲ್ಲಿ ಇವೆಲ್ಲ ದೋಷ ಕಾಣ್ತವೆ. ಈ ಜಗತ್ತಿನಲ್ಲಿ ಬೇಕಾದೈತೆ ಅಂದ್ರೆ ಇದು ದೋಷಯುಕ್ತದ, ಇದು ನಮಗೆ ಸಮಾಧಾನ ಶಾಂತಿಯನ್ನು ಕೊಡುವುದಿಲ್ಲ, ಇದು ಸಮಾಧಾನ ಕೆಡಿಸ್ತೈತಿ ಅಂತ ತಿಳಿದು ಅದ್ರ ಬಗ್ಗೆ ನೆನಪು ಮಾಡಕ್ಕೆ ಹೋಗೋದು. ವಿಷಯ ಚಿಂತನೆಯನ್ನೆಲ್ಲ ಕೈ ಬಿಡ್ತಾನೆ. ಅದನ್ನು ಬಿಟ್ಟಾಗ ಸ್ವಲ್ಪ ಉಳಿದಂತೆ ವಿಷಯ ಚಿಂತನೆ ಎಲ್ಲ ಅಡಿಗಿದಾಗ ವಾದ ತೋರ್ದಂಗೆ ಆದಾಗ ಇದರ ಅಭ್ಯಾಸ ಅಥಾತ್ ಬ್ರಹ್ಮ ಜಿಜ್ಞಾಸ ಅಭ್ಯಾಸ ನಡೀತೈತಿ. ಬ್ರಹ್ಮಚಂದ್ರದ ಅಭ್ಯಾಸ ನಿರ್ವಿಕಲ್ಪ ಚೈತನ್ಯದ ಆಸ್ವಾದ ಹತ್ತು ತನಕ ಯಾರು ಏನು ಮಾಡಿದ್ರು ಕೆಲಸಗಳು. ಇದಕ್ಕೆ ಪ್ರಯತ್ನದಿಂದ ನೀನೇ ಪ್ರಯತ್ನ ನಿರಂತರ ಹಗಲಿರುಳೆನ್ನದೇ ಮಾಡಬೇಕು. ಎದರ ಬಗ್ಗೆನೂ ಆಸಕ್ತಿ ಉಳಿಬಾರ್ದು ನೀವು ಜಗತ್ತಿನ. ಇವನ್ನೆಲ್ಲ ಆಗು ಹೋಗುಗಳನ್ನೆಲ್ಲ ಪೂರ್ಣ ಮರೆತು ಕೇವಲ ಇರುವಿನ ಅನುಸಂಧಾನದಾಗ ಕೊಡಬೇಕು. ಹಗಲಿರುಳೆನ್ನದೇ ಎಡಬಿಡದೆ ಅಭ್ಯಾಸದಾಗ ಕೊಡಬೇಕು. ಅವಿದ್ಯೆ ಅಥವಾ ಅಧ್ಯಾಸ ಇದು ನೈಸರ್ಗಿಕ ಅಲ್ಲದು. ನಿಮ್ಮ ಆನಂದದ ಆಧಾರದ ಮೇಲೆ ತೋರಿದಂಥ ತೋರಿಕೆ ಇದ್ದು ಇರುವುದು ಬದಲಾವಣೆ ಆಗಿಲ್ಲ, ಇರುವಂಗೆ ಐತೆ. ಇದನ್ನು ವರ್ತಮಾನ ಪತ್ರಿಕೆಯೊಳಗೆ ಕೊಡೋ ವಿಷಯನೂ ಅಲ್ರಿ, ಪೇಪರ್ನಾಗ ಕೊಡೋ ವಿಷಯ ಅಲ್ಲ ಇದು. ನಿಮ್ಮೊಳಗೆ ನೀವು ಇದನ್ನು ಅರಗಿಸ್ಕೊಳ್ಳೋ ಕೆಲಸದ. ನಿಮ್ಮ ಎಲ್ಲ ವಿಶ್ವವಿದ್ಯಾಲಯಗಳು ಅಧ್ಯಾಸದೊಳಗಿನವು ಏನು ಧ್ಯಾಸದೊಳಗಿನವು ಅಧ್ಯಾಸದೊಳಗಿನವು ಅಲ್ಲಿಂದ ಏನು ಮಾಡಕಟ್ಟಿರಿ ಅವನು. ವಿಕಲ್ಪ ಏನು ಸಹವರ್ತತೆ ಐತಿ ನಿರ್ವಿಕಲ್ಪ ಅಂತ. ಕೇವಲ ಆನಂದಮಯವಾದ ಇರುವಿನ ಸ್ಥಿತಿಯನ್ನು ನಾವು ಹೊಂದೋದು ಬೇಕಾಗೈತಿ. ಅದು ಯಾವ ಕಲ್ಪನೆಗಳೂ ಇಲ್ಲದಾಗ ಅನುಭವಕ್ಕೆ ಬರುವಂಥದ್ದು. ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡಿದಾಗ ಅದರ ಅನುಭವ ನಮಗೆ. ಆನಂದದ ಅನುಸಂಧಾನದ ಭಾವನ ಸವಿಕಲ್ಪ. ಆನಂದದ ಭಾವ ಸಹಿತ ಅರಿವಿನಲ್ಲಿ ಅಡಗಿರುವುದಕ್ಕೆ ನಿರ್ವಿಕಲ್ಪ ಅಂತ. ಆನಂದದ ಅಭ್ಯಾಸ ಮಾಡಲಿಕ್ಕೆ ಹೊರಗಿನ ಹಿಡಿತು ಯಾವ ಉಪಯೋಗ ಬರ್ತದೆ? ಆನಂದದ ಅಭ್ಯಾಸ ಮಾಡಲಿಕ್ಕೆ ಆನಂದದ ಹಿಡಿತನ ಬೇಕು. ಎಲ್ಲಿದೆ ಶಕ್ತಿ ಮಾಯ ಅನ್ನೋದೆಲ್ಲ ನಿಮ್ಮ ಆಧಾರದ ಮೇಲೆ ತೋರಿದಂಥ ತೋರಿಕೆ. ಆನಂದ ಎಂದಾರ ವಿಕಾರ ಆಗೈತೇನೆ? ಆನಂದದಲ್ಲಿ ಶಕ್ತಿ ಅಥವಾ ಮಾಯಾ ಇದ್ದದ್ದ ಜರ, ಆದರೆ ಅದು ವಿಕಾರ ಹೊಂತಿತ್ತು, ಆನಂದನೂ ವಿಕಾರ ಮಾಡ್ತಿತ್ತು. ಅದು ತೋರಿಕೆ ಭ್ರಾಂತನ ವಿಷಯ. ಅದು ಶಕ್ತಿ ಮಾಯಾ ಅನ್ನೋದಿಲ್ಲ. ಆನಂದದ ಅನುಭವ ಯಾವಾಗ ನಡೆದಿರ್ತೈತೆ ನೋಡ್ರಿ, ಯಾವಾಗ ಅದರಲ್ಲಿ ಪ್ರಕೃತಿ ವಿಕಾರ ಏನಾದ್ರು ಕಂಡು ಬರ್ತೇನೆ. ಅಲ್ಲಿ ಆನಂದದಲ್ಲಿ ಯಾವ ಮಿಶ್ರಣವೂ ಇಲ್ಲ. ಅದು ಸಾಕು ಅನಿಸೋದಿಲ್ಲ, ಸವಿಯುವುದಿಲ್ಲ, ಮತ್ತು ಅದನ್ನು ಏನಾದ್ರು ಹೊಂದಬೇಕನ್ನೋದಿಲ್ಲ. ಮೋಹವನ್ನು ಹೊಡೆದು ಹಾಕಿ ಆನಂದವನ್ನು ಅನುಸಂಧಾನ ಮಾಡುವಂಥ ಧೀರ ವೃತ್ತಿಗೆ ಇದು ಅನುಭವ ಬರ್ತೈತೆ ನೋಡ್ರಿ. ಈ ಸ್ವರೂಪಾನಂದವು ಯಾವುದೇ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ, ಜಗತ್ತಿನ ಎಲ್ಲ ಮಾನವರಿಗೂ ಪಟ್ಟದ್ದು. ಪ್ರತಿಯೊಬ್ಬರಿಗೆ ಇದನ್ನು ಹೊಂದ್ಕೊಂಡು ಮುಕ್ತ ಆಗಕ್ಕೆ ಅವಕಾಶ ಐತಿ. ಸರ್ವಾನುಭವದಂಥ
ಬ್ರಹ್ಮಸೂತ್ರವನ್ನು ಅಭ್ಯಾಸ ಮಾಡೋ ಹೊತ್ತಿನಾಗೆ ಯಾರ್ಯಾರಿಗೆ ಯಾವ ನಮೂನಿ ವಾಸನಾದಿಗಳ ತೆರೆಗಳು ಹೇಳ್ತಾವೆ ಹೇಳಿಕೆ ಬರ್ತದೆ. ಆನಂದ ಸೂತ್ರ ಹಿಡಿದ್ರೆ ಆನಂದ ಇರ್ತದೆ. ಏನು ಬುದ್ಧಿಯೊಳಗಿನ ಸುದ್ದಿ ಎಲ್ಲ ನಿದ್ರೆಯೊಳಗೆ ಅಡಿಗೆ ಬಿಡ್ತದೆ. ಎಲ್ಲಿ ಅಡಗ್ತದೆ? ತನ್ನ ನಿಜ ಕಾರಣವಾದಂಥ ಅಜ್ಞಾನದಲ್ಲಿ ಅದು ಅಡಗ್ತದೆ. ಮತ್ತದು ವ್ಯಕ್ತ ಆಗ್ತದೆ, ನಾಶ ಆಗಿರ್ತದೆ. ಅದ್ರ ಸಮಾಧಿ ಒಳಗೆ ಅದು ನಾಶ ಆಗ್ತದೆ. ನಾಶ ಆದಾಗ ಆ ಜ್ಞಾನ ಸಮಾಧಿಯನ್ನು ಹೊಂದಕ್ಕೆ ಬರ್ತದೆ ನಾವು. ಅದಕ್ಕೆ ಅದನ್ನು ನಾಶ ಮಾಡ್ಕೋಬೇಕಾದ ನಿರಂತರ ಅಭ್ಯಾಸ ಮಾಡಿದಾಗ ಇವೆಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ನಮಗೆ ಅಂತಃಕರಣ ದೋಷ ಎಲ್ಲ ಹೋಗಿ ಆ ನಿಜವಾದ ಇರುವಿನ ಅನುಭವ ನಮ್ಗೆ ನಾವು ನಾನೇ ದೇವರಿದ್ದೇನೆ ಅನ್ನುವಂಥ ಅನುಭವ. ಬಿಡು.